ಇದು ನೋಡಿ, ಈ ಕ್ವಶನಲ್ಲಿ ಫಸ್ಟು ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ಆಪೋಸಿಟ್ಸ್ ಇರೋ ಒಂದೊಂದನ್ನು ತಗೋಬೇಕು. ಈಗ ಆ್ಯಕ್ಚುಲಿ ಇದೊಂದನ್ನೇ ತಗೋಬೇಕು. ಫಸ್ಟ್ ಇದೊಂದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಡೈರೆಕ್ಟಾಗಿ ಬರೀತೀನಿ. ಈಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದನ್ನು ಮಾತ್ರ. ಈಗ ಅನ್ಮೋಲ್ ಹೇಳಿದಂಗೆ ರೇಷನಲೈಸ್ ಮೆಥಡ್ ಇಲ್ಲಿ ಬರುತ್ತೆ ನೋಡಿ, √3 ಮೈನಸ್ √1 ಇಂಟು ಈ ಕೆಳಗಡೆ ಏನಿರುತ್ತೆ ಅದನ್ನು ತಗೋಬೇಕು, √3 ಮೈನಸ್ 1. ಓಕೆ, ಸೊ ಇದನ್ನು ನಾವು ಕೆಳಗಡೆಗೆ √3 ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಹಾಕೋಬೇಕಾಗತ್ತೆ, ಇಲ್ಲೂ ಪ್ಲಸ್ ಹಾಕೋಬೇಕಾಗತ್ತೆ. ಓಕೆ, ಸೊ ಈಗ ಮೇಲ್ಗಡೆ ಕೆಳಗಡೆದು ಅಬ್ಸರ್ವ್ ಮಾಡಿ, ಇದೇನಾಗುತ್ತೆ a ಮೈನಸ್ ಬಿ, ಇದೇನಾಗಿರುತ್ತೆ a ಪ್ಲಸ್ ಬಿ. ಯಾವಾಗಲೂ ಡಿನಾಮಿನೇಟರ್ a ಮೈನಸ್ ಬಿ a ಪ್ಲಸ್ ಬಿ ಇರುತ್ತೆ. ಅಲ್ಲಿಗೆ a ಸ್ಕ್ವೇರ್ ಅಂದರೆ ಏನಾಯಿತು, √3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಡಿವೈಡ್ ಬೈ ಮೇಲ್ಗಡೆ ಏನಾಗುತ್ತೆ a ಪ್ಲಸ್ ಬಿ, ಇದು a ಪ್ಲಸ್ ಬಿ, a ಪ್ಲಸ್ ಬಿ, a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ ಏನಾಗುತ್ತೆ a ಸ್ಕ್ವೇರ್, ಓಕೆ, ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ಥರ ಬರುತ್ತೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಬರೆಯೋಣ. ಮೇಲ್ಗಡೆ ಪ್ಲಸ್ ಇದೆ ಅಂದರೆ a ಪ್ಲಸ್ ಬಿ ಆಗುತ್ತೆ ಅಂತ ಅರ್ಥ, ಕೆಳಗಡೆ ಏನಾಗುತ್ತೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಅಂತ ಅರ್ಥ, ಮೇಲ್ಗಡೆ ಮೈನಸ್ ಇದ್ದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಅಂತ ಅರ್ಥ. ಈ ಲಾಜಿಕ್ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ, ಇದನ್ನು ಡೈರೆಕ್ಟಾಗಿ ಬರೆಯೋದಕ್ಕೆ ಟ್ರೈ ಮಾಡೋಣ. ಮೇಲ್ಗಡೆನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿ ಬರೆದ್ರೆ ಏನಾಗುತ್ತೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೆದಾಗ ಏನಾಗುತ್ತೆ ನೋಡಿ, ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳ್ಕೊತು 3, ಇಲ್ಲೇ ಉಳ್ಕೊತ್ತೆ 1, ಇದೇನಾಗಿರುತ್ತೆ 2√3 ಡಿವೈಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಏನು ಬರುತ್ತೆ 2. ಇದನ್ನು ಡೈರೆಕ್ಟ್ ಮಾಡಿ, ಇಲ್ಲಿ √3 ಇದೆ ಅಂದರೆ √3 ಕ್ಯಾನ್ಸಲ್ ಆಗುತ್ತೆ a ಸ್ಕ್ವೇರಲ್ಲಿ, ಪ್ಲಸ್ 1 2ab ಡಿವೈಡೆಡ್ ಬೈ ಕೆಳಗಡೆ √3 ಕ್ಯಾನ್ಸಲ್ ಆದರೆ 3 ಉಳ್ಕೊತ್ತೆ, 3 2 ಹೋದರೆ 3 1 ಹೋದರೆ 2 ಪ್ಲಸ್ ಈ ಥರ ಇಟ್ಕೊಳ್ಳೋಣ. ನೆಕ್ಸ್ಟ್ a ಮೈನಸ್ ಬಿ, ಇಲ್ಲಿ ರೂಟ್ ಕ್ಯಾನ್ಸಲ್ ಆದರೆ 2 ಉಳ್ಕೊಳ್ಳುತ್ತೆ, 2 1 ಹೋದರೆ ಎಷ್ಟು ಉಳಿಯುತ್ತೆ 1. ಓಕೆ, ಮೇಲ್ಗಡೆದು ಈ ರೂಟ್ ಕ್ಯಾನ್ಸಲ್ ಆದರೆ ಏನು ಉಳ್ಕೊಳ್ಳುತ್ತೆ 2 ಉಳ್ಕೊಳ್ಳುತ್ತೆ, 2 ಪ್ಲಸ್ 1 2ab 2 ಇಂಟು 2 ಆಗುತ್ತೆ ಅಷ್ಟೇ. 2ab ಅಂದರೆ 2 ಇಂಟು √2 ಆಗುತ್ತೆ ಅಂತ ಅರ್ಥ. ಯಾವ √2 ಆಗುತ್ತೆ, ಇಲ್ಲಿ ಪ್ಲಸ್ ಬರೆದಿದ್ವಿ. ಓಕೆ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂಟಿ ಬರೋಣ, ಅದ್ರಲ್ಲಿ ಕಂಟಿನ್ಯೂಟಿ ಪ್ಲಸ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇದ್ದಾಗ ಅಂತ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಅಂತ ಅರ್ಥ. ಇದು ರೂಟ್ ಕ್ಯಾನ್ಸಲ್ ಆಗುತ್ತೆ, ಇನ್ನೇನು ಬರುತ್ತೆ 3 ಉಳ್ಕೊಳ್ಳುತ್ತೆ, a ಪ್ಲಸ್ ಬಿ ಮೈನಸ್ 2ab ಡಿವೈಡ್ ಬೈ ಇಲ್ಲಿ ರೂಟ್ ಕ್ಯಾನ್ಸಲ್ 3 ಉಳ್ಕೊಳ್ಳುತ್ತೆ, 3 ಪ್ಲಸ್ 1 ಹೌದಾ, ಇದು 3 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ 1 ಸ್ಕ್ವೇರ್. ಸೊ ಅಲ್ಲಿಗೆ ಏನಾಗ್ತಿದ್ದು ಯಾವಾಗಲೂ 2ನೇ ಬರುತ್ತೆ ಇಲ್ಲಿ ಕ್ಯಾನ್ಸಲ್ ಆದಮೇಲೆ, ಬಿಕಾಸ್ ಇದು a ಪ್ಲಸ್ ಬಿಲಿದೆ, ಮುಂದೆ ಬರೋದು a ಮೈನಸ್ ಬಿ ಬರ್ದಿರ್ತೀವಿ. ಯಾವಾಗಲೂ ಡಿನಾಮಿನೇಟರ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ಲೇ ಬರೀಬೇಕು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರೆದಾಗ 3 ಮೈನಸ್ 1 ಅಂತ ತೊಗೋಬೇಕಿದ್ದ, 3 ಮೈನಸ್ 1 ಅಂದರೆ 2 ಆಯಿತು. ಪ್ಲಸ್ ಮತ್ತೆ ಇದು ಈ ಮೈನಸ್ ಇದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಏನು ಉಳಿಯುತ್ತೆ 2 ಪ್ಲಸ್ 1 ಮೈನಸ್ 2ab ಡಿವೈಡ್ ಬೈ ಡಿನಾಮಿನೇಟರ್ ಯಾವಾಗಲೂ a ಮೈನಸ್ ಬಿ ಹೋಲ್ ಸ್ಕ್ವೇರ್ಲೇ ಇರುತ್ತೆ, 2 ಮೈನಸ್ 1 ಅಂದರೆ 1. ಓಕೆ, ಇದಿಷ್ಟು ಅರ್ಥ ಆಯ್ತಾ, ಡೈರೆಕ್ಟಾಗಿ ಬರ್ತಿದ್ದು ನಾನು ಇದು ಪಕ್ಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರಾಕೇಶ್ ಕ್ಲಿಯರಾ? ಎಸ್ ಸರ್. ದಿವ್ಯಾ ನಾನು ಡೈರೆಕ್ಟಾಗಿ ಬರ್ತಿದ್ದೆ, ಅರ್ಥ ಆಯ್ತಾ? ಎಸ್ ಅನ್ಮೋಲ್? ಇಲ್ಲಿ ಪ್ಲಸ್ 2√3 ಮೈನಸ್ √3 ಪ್ಲಸ್ √2 ಮೈನಸ್ √2 ಕ್ಯಾನ್ಸಲ್. ಓಕೆ, ಸೊ ಇನ್ನು ಏನು ಉಳ್ಕೋತು ಅಂದರೆ ಮೇಲ್ಗಡೆ 3 ಪ್ಲಸ್ 1 4 ಡಿವೈಡೆಡ್ ಬೈ 2 ಪ್ಲಸ್ 2 ಪ್ಲಸ್ 1 3 1 ಇಲ್ಲಿ 3 ಪ್ಲಸ್ 1 4 ಡಿವೈಡ್ ಬೈ 2 ಪ್ಲಸ್ 2 ಪ್ಲಸ್ 1 3 ಡಿವೈಡ್ ಬೈ 1. ಸೊ ಡಿನಾಮಿನೇಟರ್ ಕಾಮನ್ ಆಗಿರೋದ್ರೆ ಒಂದು ಕಡೆ ತೊಗೊಬಿಡಿ. ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ 2 ಹಂಗೆ ಇರಲಿ, ಆಗ ನ್ಯೂಮಿನೇಟರ್ನ ಆ್ಯಡ್ ಮಾಡ್ಬೋದು. 4 ಪ್ಲಸ್ 4 ಎಷ್ಟಾಗುತ್ತೆ 8. ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಆ್ಯಡ್ ಮಾಡ್ಕೊಳ್ಳಿ 6 ಆಗುತ್ತೆ. ಸೊ ಫೈನಲಿ ಎರಡು ಕ್ಯಾನ್ಸಲ್ ಮಾಡೋಣ, ಎಷ್ಟು ಬರುತ್ತೆ 4. ಸೊ 4 ಪ್ಲಸ್ 6 ವಿಚ್ ಇಸ್ 10 ಅಂತ ಅರ್ಥ. ಇದು ಡೈರೆಕ್ಟ್ ಮೆಥಡ್. ಎಸ್ ದಿವ್ಯಾ ಕ್ಲಿಯರ್? ಅನ್ಮೋಲ್ ಕ್ಲಿಯರ್ ಅಲ್ಲ? ರಾಕೇಶ್ ಸರ್. ನೆಕ್ಸ್ಟ್ ಇದು ಅದೇ ಥರನೇ ತಗೊಳ್ಳಿ, ಸೇಮ್. ಯಾವಾಗಲೂ
ಮೇಲ್ಗಡೆದು ಯಾವಾಗಲೂ ಪ್ಲಸ್ ಇದ್ದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಕೆಳಗಡೆ ಮಾತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಓಕೆ, ಫಸ್ಟ್ ಇದು ಮೇಲ್ಗಡೆ ಇದನ್ನು ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ, 2 ಎ ಸ್ಕ್ವೇರ್ ಮೀನ್ಸ್ 4, 2 ಸ್ಕ್ವೇರ್ ಮೀನ್ಸ್ ಪ್ಲಸ್ 4. ಇಲ್ಲಿ ರೂಟ್ ಕ್ಯಾನ್ಸಲ್ ಆಗುತ್ತೆ, ಎಷ್ಟು ಉಳ್ಕೊಳುತ್ತೆ ಇಲ್ಲಿ 3 ಪ್ಲಸ್ 2 ಎ ಬಿ ಅಂದರೆ ಏನಾಗುತ್ತೆ, ಇಲ್ಲಿ 2 ಇದೆ, 2 ಎ ಬಿ ನಲ್ಲಿ 2 ಇಂಟು 2 4 ಆಗುತ್ತೆ, 4√3 ಬರುತ್ತೆ ಡಿವೈಡ್ ಬೈ ಇಲ್ಲಿ 2 ಇದೆ ಅಂದರೆ 4 ಆಗುತ್ತೆ, ಇದೇನಾಗುತ್ತೆ 3 ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ 1 ಪ್ಲಸ್ ಸೆಕೆಂಡ್ ಒಂದು ತೊಗೊಳ್ಳೋಣ ಈಗ 2 ಸ್ಕ್ವೇರ್ 4 ಪ್ಲಸ್ √3 ಮೈನಸ್ 2 ಇಂಟು 2 4√3 ಡಿವೈಡ್ ಬೈ ಇಲ್ಲಿ 2 ಎಸ್ 2 ಅಂದರೆ ಏನಾಗುತ್ತೆ 4 ಮೈನಸ್ 3 1. ಅದೇ ಥರ ಈ ಕಡೆ ಇದನ್ನು ತೊಗೊಳ್ಳೋಣ, ಇಲ್ಲಿ 3 ಕ್ಯಾನ್ಸಲ್ ಆದರೆ ರೂಟ್ ಕ್ಯಾನ್ಸಲ್ ಏನು ಹೇಳ್ಕೊಳುತ್ತೆ 3 ಪ್ಲಸ್ 1 ಪ್ಲಸ್ 2ab ಡಿವೈಡೆಡ್ ಬೈ 3 ಮೈನಸ್ 1 2 ಆಗುತ್ತೆ, ಅದು ಲಾಸ್ಟ್ ಒನ್, ಹೌದಲ್ವಾ? ಎಸ್, ಈಗ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಕ್ಯಾನ್ಸಲ್. ಓಕೆ, ಆ್ಯಂಡ್ ಇಲ್ಲೂ ರೂಟ್ ಕ್ಯಾನ್ಸಲ್ಗೆ ಬರೀ 3 ಇರುತ್ತೆ, ಇದು ಸಾರಿ, ರೂಟ್ ಕ್ಯಾನ್ಸಲ್ ಆಗಿ ಬರೀ 3 ಆಗಿರುತ್ತೆ. ಅಲ್ಲಿಗೆ 4 ಪ್ಲಸ್ 3 7, 4 ಪ್ಲಸ್ 3 7 ಪ್ಲಸ್ ಇದು 3 ಪ್ಲಸ್ 1 4 ಪ್ಲಸ್ 2√3 ಡಿವೈಡ್ ಬೈ 2 ಆಗುತ್ತೆ. ಓಕೆ, ಸೊ ಇದನ್ನೇನು ಮಾಡ್ಬೋದು, 4 ಪ್ಲಸ್ 7 ಪ್ಲಸ್ 7 14 ಅಂತ ಬರ್ಕೋಬೋದು. ಪ್ಲಸ್ ಇಲ್ಲಿ 2 ಕಾಮನ್ ತಗೊಳ್ಳೋಣ, ನೆಟ್ವರ್ಕ್ ಹೋಗಿತ್ತಾ, ಕೇಳಿಸ್ತಾ ಇದೆಯಾ? 2 ಕಾಮನ್ ತಗೊಳ್ಳೋಣ, 2 ಕಾಮನ್ ತಗೊಂಡಾಗ ಏನಾಗುತ್ತೆ, ಇಲ್ಲಿ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ, ಅಥವಾ ಈ ರೀತಿ ಇದ್ದಾಗ ಅರ್ಥ ಏನು ಗೊತ್ತಾ, 4 ಪ್ಲಸ್ 2√3 ಹೋಲ್ ಡಿವೈಡ್ ಬೈ 2, ಇದರ ಅರ್ಥ ಏನಂದರೆ 4 ಡಿವೈಡ್ ಬೈ 2 ಪ್ಲಸ್ 2√3 ಡಿವೈಡ್ ಬೈ 2 ಅಂತ ಅರ್ಥ. ಇದು 2 ಇಂದ 2 ಟೈಮ್ಸ್ ಹೋಗುತ್ತೆ, ಇದು 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ, ಇನ್ನೇನು ಉಳ್ಕೊಳುತ್ತೆ, ಅಲ್ಲಿಗೆ ಇಲ್ಲಿ 14 ಆಗಿರುತ್ತೆ, ಇಲ್ಲಿ 2 ಉಳ್ಕೊಂಡಿರುತ್ತೆ, ಇನ್ನೇನು ಉಳಿರುತ್ತೆ √3 ಉಳಿದಿರುತ್ತೆ. ಸೊ ಫೈನಲ್ ಆನ್ಸರ್ ಏನು 16 ಪ್ಲಸ್ √3. ಓಕೆನಾ, ಕ್ಲಿಯರ್ ಆಯಿತು? ರಾಕೇಶ್ ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಯ್ತು. ಅನ್ಮೋಲ್ ಕ್ಲಿಯರ್? ಎಸ್ ಸರ್. 13th ಒನ್ ನೀವೇ ಟ್ರೈ ಮಾಡಿ ನೋಡೋಣ, 3 ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ ಈಸಿ ಮೆಥಡಲ್ಲಿ ಹೇಗೆ ಮಾಡಬೇಕು ಅಂತ. 13th ಒನ್ ನೀವೇ ಡೈರೆಕ್ಟಾಗಿ ಬರಿಬೋದು. ಹೌದಾ, 4 ಬರುತ್ತಾ ನೋಡಿ. ಎಸ್ ಸರ್. ಎಸ್ ರಾಕೇಶ್, 4 ಬರುತ್ತಾ? ಎಸ್ ಸರ್. ಗುಡ್. ದಿವ್ಯಾ ಕ್ಲಿಯರ್? ಎಸ್ ಸರ್. ಸೊ ಇದು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ ಈ ಥರ ಕ್ವಶನ್ನು. 30 ಮೈನಸ್ 30 ಮೈನಸ್ 30 ಏನು ಬರುತ್ತೆ ಆನ್ಸರ್, ಇಲ್ಲಿ ಮೈನಸ್ ಇದೆ, ಮೈನಸ್ ಇದ್ದಾಗ ಏನು ತೊಗೋಬೇಕು ನಾವು, ಸ್ಕ್ವೇರ್ ರೂಟ್ ಆಫ್ 30ಗೆ ಬ್ಯಾಕ್ವರ್ಡ್ ತೊಗೋಬೇಕು, ಸ್ಕ್ವೇರ್ ರೂಟ್ ಆಫ್ 30. ಸ್ಕ್ವೇರ್ ರೂಟ್ ಆಫ್ 30ಗೆ ಬ್ಯಾಕ್ವರ್ಡ್ ಏನು, ಸ್ಕ್ವೇರ್ ರೂಟ್ ಆಫ್ 25. ಅಲ್ಲಿಗೆ ಅರ್ಥ ಏನು ಬರುತ್ತೆ ಆನ್ಸರ್ 5. ಇದೇ ಕ್ವಶನ್ ಪ್ಲಸ್ಸಲ್ಲಿ ಇದ್ರೆ ಏನು ಮಾಡ್ತಾ ಇದ್ವಿ, 30 30 30 ಪ್ಲಸ್ ಇದ್ದಾಗ ಏನು ತೊಗೋಬೇಕು, ಫಾರ್ವರ್ಡ್
ಅಂದರೆ 30ಗೆ ನೆಕ್ಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಯಾವುದು 36 ಅಂದರೆ ಆನ್ಸರ್ ಎಷ್ಟು 6 ಹೌದಲ್ವಾ. ಇದೇ ಕ್ವಶನ್ ಡೈರೆಕ್ಟಾಗಿ ಕೊಟ್ಟಿದ್ರೆ 30 30 30 ಅಂದರೆ ಇಲ್ಲಿ ಇನ್ಫಿನಿಟಿ ಇದೆ ಅಂತ ಅರ್ಥ ಎಲ್ಲದಕ್ಕೂ. ಇವಾಗ ಆನ್ಸರ್ ಏನು 30 ಹೌದಲ್ವಾ. ಇದೇ ಕ್ವಶನ್ ಇನ್ಫಿನಿಟಿ ಕೊಡದೆ ಏನಾದರೂ ಕೊಟ್ಟಿದ್ರೆ ಏನು ಮಾಡ್ತಾ ಇದ್ವಿ 30 30 30 ಇನ್ಫಿನಿಟಿ ಕೊಟ್ಟಿಲ್ಲ. ಈಗ ಏನು ಮಾಡಬೇಕು ರಾಕೇಶ್, ಫಸ್ಟ್ ಬೇಸ್ ವ್ಯಾಲ್ಯೂ ಏನಿದೆ 30 ಬರ್ಕೋಬೇಕು. ಎಸ್ 2 2 2 2 ಅನ್ನೋದು ಎಷ್ಟು ಸಲ ಇದೆ 3 ಟೈಮ್ಸ್ ಇದೆ, ಅಲ್ಲಿಗೆ 2 ಕ್ಯೂಬ್ ಅಂತ 2 ಕ್ಯೂಬ್ ಅಂದರೆ ಎಷ್ಟು 8. ಅದು -1 ಮಾಡಿ ಫ್ಯಾಕ್ಟ್ ನ್ಯೂಮರೇಟರ್ ಬರೀಬೇಕು. ಸಾಕು ಅಷ್ಟೇ. ಸೊ 4 ಕ್ವಶನ್ ಕೇಳೋಂಥ ಚಾನ್ಸ್ ಇರುತ್ತೆ, 4 ಗೊತ್ತಿರಲಿ ನಿಮಗೆ. ಅಲ್ಲ ಫಿಕ್ಲಿಯಾ? Yes, Yes, sir. sir. ಎಸ್ ಅನ್ಮೋಲ್ ಕ್ಲಿಯರ್? Yes, sir. ನೋಡ ನೀವೇ ಟ್ರೈ ಮಾಡಿ, ಸಿಂಪಲ್ ಇದೆ ಕ್ವಶನ್ ಆ್ಯಕ್ಚುಲಿ. ಕನ್ಸಿಡರ್ ದ ಫಾಲೋಯಿಂಗ್ ಇನ್ ರೆಸ್ಪೆಕ್ಟ್ ಆಫ್ ದ ನಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇನಾಗಿದೆ ಸೆಟ್ಸ್ ಏನಿದೆ ಇಲ್ಲಿ ಡಿಫ್ರೆಂಟ್ ಸೆಟ್ಸ್ ಇದೆ ಅಲ್ವಾ. ಡಿಫ್ರೆಂಟ್ ಸೆಟ್ಸ್ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ದೀನಿ ರಾಕೇಶ್? ಸರ್ ಎಲ್ಸಿಎಂ ತಗೋಬೇಕು. ಎಲ್ಸಿಎಂ 2 3 6 2 3 6ಗೆ ಎಲ್ಸಿಎಂ ಎಷ್ಟು 6. ಸೊ ಇಲ್ಲಿ ಬೇಸ್ ವ್ಯಾಲ್ಯೂ 2 ಇದೆ ಫಸ್ಟು. ಇಲ್ಲೇನಿದೆ ರೂಟ್ ಇದೆ, ಆ 6ನ ಡಿವೈಡ್ ಬೈ 2 ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ 3. ಮತ್ತು ಇಲ್ಲಿ 3 ಇದೆ, 6ನ 3 ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ 2 ಬರುತ್ತೆ. ಮತ್ತು 6 ಇದೆ, ಆ 6ನ 6 ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ 1. ಅಲ್ಲಿಗೆ ಇದ್ರ ಅರ್ಥ ಏನು, ಫಸ್ಟ್ ಒನ್ನು 2 ಕ್ಯೂಬ್ ಆಗುತ್ತೆ ಅಂತ ಅರ್ಥ. 6th ರೂಟ್ ಆಫ್ 2 ಕ್ಯೂಬ್. ಸೆಕೆಂಡ್ ಒನ್ ಏನಾಗಿರುತ್ತೆ 6th ರೂಟ್ ಆಫ್ 3 ಸ್ಕ್ವೇರ್ ಆಗುತ್ತೆ ಅಂತ ಅರ್ಥ. ಥರ್ಡ್ ಒನ್ ಏನಾಗುತ್ತೆ 6th ರೂಟ್ ಆಫ್ 1. ಸೊ ಇದನ್ನೇನು ಕೇಳಿದರೆ ಇಲ್ಲಿ ಫಸ್ಟ್ ಒನ್ 6 ರೂಟ್ 6 ಇಸ್ ಗ್ರೇಟರ್, ಕರೆಕ್ಟಾ? 6 to 6 ಇಟ್ ಇಸ್ ಗ್ರೇಟರಾ? ಇಲ್ಲಿ 8 ಬರುತ್ತೆ, ಇಲ್ಲೇನು ಬರುತ್ತೆ 9 ಬರುತ್ತೆ, ಇಲ್ಲೇನು ಬರುತ್ತೆ 6 ರೂಟ್ 6 ಗ್ರೇಟರಾ ಸ್ಮಾಲರಾ? ನಾಟ್ ಗ್ರೇಟರ್, ಸ್ಮಾಲರ್. ಬಿಕಾಸ್ ಗ್ರೇಟರ್ ಯಾವುದಲ್ಲಿ 6 ರೂಟ್ 9 ಅಂದರೆ 3 ರೂಟ್ 3 ಇಸ್ ಗ್ರೇಟರ್. ರೂಟ್ 2 ಈಸ್ ಸ್ಮಾಲರ್. ರೂಟ್ 2 ಸ್ಮಾಲರ್ ಆಗುತ್ತಾ? ಇಲ್ಲ, ರೂಟ್ 2 ಸ್ಮಾಲರ್ ಆಗಲ್ಲ, ಮಿಡಲ್ ಬರುತ್ತೆ. ಸೊ ಅಲ್ಲಿಗೆ ಎರಡೂ ರಾಂಗ್. ಕ್ಲಿಯರ್ ಅಲ್ವಾ? Yes, sir. ಎಸ್ ರಾಕೇಶ್ ಕ್ಲಿಯರ್? ಎಸ್ ಸರ್ ಕ್ಲಿಯರ್. ಅಲ್ಲಿಗೆ ಇದಕ್ಕೆ ಏನು ಆನ್ಸರ್ ಹೇಳ್ಬೇಕು ನೀವು? ಇಲ್ಲಿ ಕೆಳಗಡೆ ಸಬ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಸೊ ಎರಡೂ ರಾಂಗ್ ಇದೆ. ಸೊ ನೈದರ್ ಒನ್ ನಾಟ್ ಟು ಫಾಲೋ ಅಂತ ಟಿಕ್ ಮಾಡಬೇಕು. ನೆಕ್ಸ್ಟ್ 16th ಒನ್ ನೋಡಿ, ಏನು ಅರ್ಥ ಇದು? ಸ್ವಲ್ಪ ಇದರ ನಂಬರ್ ಕೊಟ್ಟಾಗ ತುಂಬ ಕಷ್ಟ. ಇದನ್ನು ಸ್ವಲ್ಪ ಲಾಜಿಕಾಗಿ ಥಿಂಕ್ ಮಾಡೋದು ನಾವು. ಫಸ್ಟು 2000 ಟು ದ ಪವರ್ ಆಫ್ 10 ಅಂತ ಇದೆ. 2000 ಟು ದ ಪವರ್ ಆಫ್ 10 ಅನ್ನು ಸೆಗ್ರಿಗೇಟ್ ಮಾಡಿ ಲಾಜಿಕಾಗಿ. ಸೆಗ್ರಿಗೇಟ್ ಆದ್ರೇನು 2 ಇಂಟು 1000 ಟು ದ ಪವರ್ ಆಫ್ 10 ಅಂತ ಬರ್ಕೋಬೋದು. ಓಕೆ, 1024 ಅಂತ ಬರ್ಕೊಳ್ಳೋಣ. ಅಲ್ಲಿ 1.024 ಇರೋದು, ಅದು 1024. ಪಾಯಿಂಟ್ ಅಂದರೆ 1 ಪಾಯಿಂಟ್ ಆದಮೇಲೆ ಇಲ್ಲಿ 3 ಡಿಜಿಟ್ ಇದೆ. ಸೊ ದಟ್ ಯು ಕ್ಯಾನ್ ರೈಟ್ 3 zeros ಇಂಟು 10 ಟು ದ ಪವರ್ ಆಫ್ ಕೆ ಅಂದರೆ ಅಲ್ಲಿ ಏನು ಇದೆ ಅಂತ ಗೊತ್ತಿಲ್ಲ. ಓಕೆ, ಇದನ್ನೀಗ ಮತ್ತೆ ಸ್ಪ್ಲಿಟ್ ಮಾಡೋಣ. ಇದರ ಅರ್ಥ ಏನಿದು 2 ಟು ದ ಪವರ್ ಆಫ್ 10 ಇಂಟು 1000 ಟು ದ ಪವರ್ ಆಫ್ 10 ಆಗುತ್ತೆ ಅಂತ ಅರ್ಥ. ಹೌದಾ? 1000 ಟು ದ ಪವರ್ ಆಫ್ 10 ಮತ್ತು ಇದು 1024 ಡಿವೈಡ್ ಬೈ 1000 ಇಂಟು 10 ಟು ದ ಪವರ್ ಆಫ್ ಕೆ ಅಂತ ಇದೆ. ಓಕೆ, ಇದು 2 ಟು ದ ಪವರ್ ಆಫ್ 10 ಹಾಗೆ ಇರಲಿ.
ಇಂಟು ಈ ತೌಸಂಡ್ನ ಮತ್ತೆ ಏನಾದ್ರು ಬರಿಬೋದಾ? 1000 ಟು ದ ಪವರ್ ಆಫ್ 10 ಅಂತ ಇದೆ. 1000 ಏನಾದ್ರು ಬರಿಬೋದಾ? ಎಸ್, 10 ಟು ದ ಪವರ್ ಆಫ್ 3 ಅಂತ ಬರಿಬೋದು. ಇಂಟು ಹೋಲ್ ಪವರ್ ಆಫ್ 10. ಅಲ್ಲಿಗೆ ಏನಾಗುತ್ತೆ ಇದು 10 ಟು ದ ಪವರ್ ಆಫ್ 30 ಇಂಟು 10 ಟು ದ ಪವರ್ ಆಫ್ 30 ಅಂತ ಡೈರೆಕ್ಟಾಗಿ ಬರ್ಕೋಬೋದು. ಈಕ್ವಲ್ಸ್ ಈ 1024ನ ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಟು ದ ಪವರ್ ಆಫ್ 10 ಅಂತ ಬರುತ್ತೆ. ಅಂದರೆ ಇದನ್ನು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದ್ರೆ 1024 2 ಟು ದ ಪವರ್ ಆಫ್ 10 ಬರುತ್ತೆ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುವಂಥವ್ರು 2 ಟು ದ ಪವರ್ ಆಫ್ 2, 2 ಟು ದ ಪವರ್ ಆಫ್ 3, 2 ಟು ದ ಪವರ್ ಆಫ್ 4, 2 ಟು ದ ಪವರ್ ಆಫ್ 5, 2 ಸೀರೀಸಲ್ಲಿ ನೀವು ಅಪ್ ಟು 10 ತನಕ ತಿಳ್ಕೊಬೇಕು. ಓಕೆ, ನೋಡಿ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುವಂಥವ್ರು 2 ಸೀರೀಸಲ್ಲಿ 2 ಟು ದ ಪವರ್ ಆಫ್ 1ಇಂದ 2 ಟು ದ ಪವರ್ ಆಫ್ 10 ತನಕ ನಿಮ್ಮ ಬಾಯಲ್ಲೇ ಇರಬೇಕು. 3 ಸೀರೀಸಲ್ಲಿ 3 ಟು ದ ಪವರ್ ಆಫ್ 1ಇಂದ 3 ಟು ದ ಪವರ್ ಆಫ್ 6 ತನಕ ಗೊತ್ತಿರಬೇಕು. 4 ಸೀರೀಸಲ್ಲಿ 4 ಟು ದ ಪವರ್ ಆಫ್ 1ಇಂದ 4 ಟು ದ ಪವರ್ ಆಫ್ 3 ತನಕ ಗೊತ್ತಿರಬೇಕು. 5 ಸೀರೀಸಲ್ಲಿ 5 ಟು ದ ಪವರ್ ಆಫ್ 1ಇಂದ 5 ಟು ದ ಪವರ್ ಆಫ್ 3 ತನಕ ಗೊತ್ತಿದ್ರೆ ಸಾಕು. ಬಟ್ 5 ಅನ್ನೋದು 5 ತನಕ ಗೊತ್ತಿರೋ ಭಾಳ ಒಳ್ಳೆಯದು. 6 ಅನ್ನೋದು ಅಷ್ಟೇ 6 ಟು ದ ಪವರ್ ಆಫ್ 3. ನೆಕ್ಸ್ಟ್ ಬೇಕಿದ್ದೆಲ್ಲ 7. ಇದೊಂದು ಮಾತ್ರ 10 ತನಕ ಗೊತ್ತಿರಬೇಕು ನೀವು ಬಾಯಲ್ಲಿ. 2 ಟು ದ ಪವರ್ ಆಫ್ 8 ಅಂದ ತಕ್ಷಣ ಟಕ್ ಅಂತ ಹೇಳೋದು ರೆಡಿ ಆಗಿರಬೇಕು. 2 ಟು ದ ಪವರ್ ಆಫ್ 6 ಅಂತ ಹೇಳಿದ ತಕ್ಷಣ ರೆಡಿ ಆಗಿರಬೇಕು. ಆ ಥರ ಇರಬೇಕು. ಅಲ್ಲಿ 1024ನ 2 ಟು ದ ಪವರ್ ಆಫ್ 10 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಇಂಟು ಇದನ್ನೇನು ಮಾಡ್ಬೋದು, ಮೇಲ್ಗಡೆ ತೊಗೊಂಡಾಗುತ್ತೆ 10 ಟು ದ ಪವರ್ ಆಫ್ -3 ಅಂತಲೂ ಬರಿಬೋದು. ಇಂಟು 10 ಟು ದ ಪವರ್ ಆಫ್ ಕೆ. ಫೈನಲ್ ಆಗಿ ಏನಾಗುತ್ತೆ 10 ಟು ದ ಪವರ್ ಆಫ್ 3 10 ಟು ದ ಪವರ್ ಆಫ್ 3 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬೇಸ್ ವ್ಯಾಲ್ಯೂ ಸೇಮ್ ಇದೆ. ಸೊ ಅಲ್ಲಿಗೆ ಏನಾಯಿತು, ಬೇಸ್ ವ್ಯಾಲ್ಯೂ 10 ಇದೆ, ಇಲ್ಲಿ ಬೇಸ್ ವ್ಯಾಲ್ಯೂ 10 ಇದೆ. ಅಲ್ಲಿಗೆ ಏನು ಮಾಡೋಣ 30. ಇದೇನಾಗಿರುತ್ತೆ ಕೆ -3. ಸೊ ಫೈನಲಿ ಕೆ ಈಕ್ವಲ್ಸ್ 27. ಅಲ್ಲ, ಕೆ ಈಕ್ವಲ್ಸ್ 33 ಆಗುತ್ತೆ. ಸಾರಿ, 30 + 3 ಆಗುತ್ತೆ, ಪ್ಲಸ್ ಆಗುತ್ತಲ್ಲ ಈ ಕಡೆ ಬಂದಾಗ 33. ಆಪ್ಷನ್ ಬಿ. ಅರ್ಥ ಆಯ್ತಾ ನಾನು ಬರೆದಿದ್ದು ಎಲ್ಲರಿಗೂ? ನೋಡಿ, ಅಡ್ವಾನ್ಸ್ ಲೆವೆಲ್ ಈ ಥರ ಕೇಳ್ತಾರೆ. ಈ ಲಾಜಿಕ್ಸ್ ಎಲ್ಲ ನಿಮ್ಗೆ ಪ್ರಾಕ್ಟೀಸ್ ಆಗಬೇಕು. ಯಾವಾಗ ಅಂದರೆ ಈ ಥರ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಪ್ರಾಕ್ಟೀಸ್ ಆಗ್ತೀರಾ. ಇದ್ರ ಮೇಲೆ ನಾನು ಹೋಮ್ವರ್ಕ್ ಕೊಡ್ತೀನಿ ಸಪ್ರೇಟ್. ಎಸ್, ಅಲ್ಲ ಕ್ಲಿಯರ್? ಇಟ್ಸ್ ಸರ್. Yes, sir. Yes, sir. ನೋಡಿ ಇದೆ. ನೆಕ್ಸ್ಟ್ ಈ ಕ್ವಶನ್ ಸ್ವಲ್ಪ ಯೂನಿಕ್ ಆಗಿದೆ. ಏನು ಮಾಡ್ಬೋದು ನೋಡಿ ನಾವು. ಏನು ಮಾಡ್ಬೋದು, 5 ಟು ದ ಪವರ್ ಆಫ್ 2x ಮೈನಸ್ 5 ಟು ದ ಪವರ್ ಆಫ್ x + 3 + 125 ಈಕ್ವಲ್ಸ್ 5 ಟು ದ ಪವರ್ ಆಫ್ x ಅಂತ ಕೊಟ್ಬಿಟ್ರು. ಇದನ್ನು ನಾವು ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಸ್ವಲ್ಪ ರಿವರ್ಸಾಗಿ ಥಿಂಕ್ ಮಾಡಿದ್ರೆ ಏನು ಮಾಡ್ಬೋದು. ಫಸ್ಟು 5 ಟು ದ ಪವರ್ ಆಫ್ 2x ಅನ್ನೋದನ್ನು ಈ ಥರ ಮಾಡೋಣ. 5 ಟು ದ ಪವರ್ ಆಫ್ x ಹೋಲ್ ಪವರ್ ಆಫ್ 2 ಅಂತನಾದ್ರು ಬರಿಬೋದು, ಅಥವಾ 5 ಟು ದ ಪವರ್ ಆಫ್ 2 ಹೋಲ್ ಪವರ್ ಆಫ್ x ಅಂತನಾದ್ರು ಬರ್ಕೋಬೋದು. ಏನೋ ಒಂದು ಬರೆಯೋಣ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಇದೆ ಸ್ಪ್ಲಿಟ್ ಮಾಡೋಣ. ಇದೇನಾಗಿರುತ್ತೆ, ಇದು 5 ಟು ದ ಪವರ್ ಆಫ್ x ಇಂಟು ಪ್ಲಸ್ ಯೂಸ್ ಮಾಡಿದರೆ ಅದರಲ್ಲಿ ಇಂಟು ಇತ್ತು ಅಂತ ಬಿಫೋರ್ ಸ್ಟೆಪ್ಪು. 5 ಟು ದ ಪವರ್ ಆಫ್ 3 ಅಂತ ತೊಗೋಬೋದು. ಪ್ಲಸ್ 125. ದ 125 ವಿ ಕ್ಯಾನ್ ರೈಟ್ ಆಸ್ 5 ಟು ದ ಪವರ್ ಆಫ್ 3, ಅಥವಾ 125ನ ಬೇಕಾದ್ರೆ ನೀವು ಹಾಗೆ ಇಟ್ಕೊಳ್ಳಿ. 5 ಟು ದ ಪವರ್ ಆಫ್ 3 ಬರೆಯಲ್ಲ ನಾನು ಅಂತಂದರೆ ಹಾಗೆ ಇಟ್ಕೊಂಡಿರೋಣ. ಆಯಿತು, 125ನ ಹಾಗೆ ಇಟ್ಕೊಳ್ಳೋಣ. ಈಕ್ವಲ್ಸ್ 5 ಟು ದ ಪವರ್ ಆಫ್ x ಅಂತ ಇದೆ. ಓಕೆ, ಸೊ ಫೈನ್. ಈಗ ಏನಾದರೂ ಮಾಡ್ಬೋದಾ? ಎಸ್, ನೋಡಿ, ಈಗ ನಮ್ಗೆ ಯಾವ್ದಾದ್ರು ಒಂದು ಕಡೆ ಎಕ್ಸ್ ಅಂತ ಇದ್ದಾಗ ನಾವು ಸಾಲ್ವ್ ಮಾಡ್ಬೋದು. ಇಲ್ಲಿ ಎಕ್ಸ್ ಅನ್ನೋದು 3 ಕಡೆ ಬಂದ್ಬಿಡ್ತು. ಒಂದು ಕಡೆ ಯಾವುದೋ ಒಂದು ಪ್ಲೇಸಲ್ಲಿ ಎಕ್ಸ್ ಇದ್ದಾಗ ಸಾಲ್ವ್ ಮಾಡ್ತಾ ಇದ್ವಿ. ನೋಡಿ, ಇಲ್ಲೆಲ್ಲ ಹಾಗೆ ಮಾಡಿದ್ವಿ. ಇಲ್ಲಿ ಒಂದೇ ಕಡೆ ಕೆ ಕೊಟ್ಟಿದ್ರೆ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಅದೇ ರೀತಿಯಲ್ಲಿ ತೊಗೊಂಡೋಗಿದ್ವಿ. ಬಟ್ ಇಲ್ಲಿ ಎಲ್ಲ ಕಡೆ ಬಂತು. ಅವಾಗ ಏನು ಮಾಡೋಣ ಅಂದರೆ, ಸೊ ಒಂದು ಐಡಿಯಾ ಹಿಂಗೆ ಇಟ್ಕೊಳ್ಳಿ ಯಾವಾಗಲೂ. ಇದು ಮುಂದೆ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಲಾಸು ಟೈಮ್ ಮಾಡ್ಬೇಕೆಲ್ಲ ಬರುತ್ತೆ. 5 ಟು ದ ಪವರ್ ಆಫ್ x ಅಂದರೆ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ. 5 ಟು ದ ಪವರ್ ಆಫ್ x ಅಂದರೆ ಎ ಅಂತ ಕನ್ಸಿಡರ್ ಮಾಡ್ತೀನಿ. 5 ಟು ದ ಪವರ್ ಆಫ್ ಎಕ್ಸ್ನ ಎ ಅಂತ ಕನ್ಸಿಡರ್ ಮಾಡಿ ಇದೇನಾಗಿರುತ್ತೆ a². ಇದೇನಾಗಿರುತ್ತೆ ಎ ಇಂಟು a³ ಅಂದರೆ ಎಷ್ಟಾಗುತ್ತೆ 125 ಪ್ಲಸ್ ಇಲ್ಲಿ 125 ಹಾಗೆ ಇದೆ ಈಕ್ವಲ್ಸ್ ಇದೇನಾಗಿರುತ್ತೆ ಎ ಆಗಿರುತ್ತೆ. ಸೊ ಫೈನಲಿ ಇದೇನಾಗಿರುತ್ತೆ ಈಗ a² ಮೈನಸ್ 125 ಇಂಟು ಎ 125 ಎ ಪ್ಲಸ್ 125 ಈಕ್ವಲ್ಸ್ ಎ ಅನ್ನೋ ಜಾಗಕ್ಕೆ ಬೇಕಾದ್ರೆ ನಾವು 0 ಅಂತ ತಗೊಂಡ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು ಅಂತ ಅರ್ಥ. ಕ್ವಾಡ್ರಾಟಿಕ್ ಈಕ್ವೇಷನ್ ಅರ್ಥ ಏನು, ಯಾವುದೋ ಎರಡು ನಂಬರ್ನ, ಸಾರಿ, ಎ ಅನ್ನೋದು 0 ತೊಗೊಳಕ್ಕಾಗಲ್ಲ,
ಇಲ್ಲಿ ಎ ಅನ್ನೋದು ಏನು ಮಾಡ್ತೀನಿ ಈ ಕಡೆ ತಗೋತೀನಿ, ಅವಾಗ ಏನಾಗುತ್ತೆ ಮೈನಸ್ ಎ ಆಗುತ್ತೆ. ಇವಾಗ 0 ಮಾಡೋಣ. ಸೊ ಫೈನಲಿ ಎ ಈಕ್ವಲ್ಸ್ ಮೈನಸ್ 126 ಎ ಪ್ಲಸ್ 125 ಈಕ್ವಲ್ 0 ಅಂತ ಆಗುತ್ತೆ. ಈಗ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ರೂಲ್ ಏನು? ಯಾವುದೋ ಎರಡು ನಂಬರ್ನ ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 126 ಬರಬೇಕು, ಅದೇ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 125 ಬರಬೇಕು. ಏನದು? 125 ಮೈನಸ್ 1 ಮೈನಸ್ 125 ಮೈನಸ್ 1 ಆ್ಯಡ್ ಮಾಡಿದ್ರೆ ಮೈನಸ್ 126 ಬರುತ್ತೆ. ಅದೇ ನೋಡಿ, ಮೈನಸ್ 125 ಇಂಟು ಮೈನಸ್ 1 ಮಾಡಿದ್ರೆ ಪ್ಲಸ್ 125 ಬರುತ್ತೆ. ಅಲ್ಲಿಗೆ ಆನ್ಸರ್. ಸೊ ಕ್ವಾಡ್ರಾಟಿಕ್, ಆಸ್ ಪರ್ ದ ಕ್ವಾಡ್ರಾಟಿಕಲ್ ರೂಲ್, ಮೈನಸ್ ಬಿಕಮ್ ಪ್ಲಸ್, ಪ್ಲಸ್ ಬಿಕಮ್ ಮೈನಸ್. ಸೊ ದ ಆನ್ಸರ್ ಏನು? ಆನ್ಸರ್ ಏನು ಬರುತ್ತೆ? 125 ಆ್ಯಂಡ್ 1 ಅಂತ ಬರುತ್ತೆ. ಸೊ 125 ಅನ್ನೋದನ್ನ ಏನಂತ ಬರೀಬೋದು? 125 ವಿ ಕ್ಯಾನ್ ರೈಟ್ ಇಟ್ ಆಸ್ 5Q ಅಂತ ಬರೀಬೋದು. ಓಕೆ, ಸೊ ಅಲ್ಲಿಗೆ ನಮ್ಮ ಉತ್ತರ ಏನು? 3 ಆ್ಯಂಡ್ 1 ಅನ್ನೋದು ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಅರ್ಥ ಆಯ್ತಾ ಈಗ ಎಲ್ಲರಿಗೂ ಇದು? ಕ್ಲಿಯರಾ ರಾಕೇಶ್, ದಿವ್ಯಾ? ಎಲ್ಲೋ ಸ್ಟೆಪ್ ಡೌಟ್ ಇದೆ ಅನ್ಸುತ್ತೆ. ಏನು ಡೌಟ್ ಇದೆ ಹೇಳಿ? ಎಸ್ ರಾಕೇಶ್, ಕ್ಲಿಯರ್ ಅಲ್ವಾ? ಅನ್ಮೋಲ್? Yes, sir. Clear. Yes, sir. ದಿವ್ಯಾ? ಸೊ ಆ್ಯಕ್ಚುಲಿ ಇವತ್ತೇನು ಡಿಸ್ಕಸ್ ಮಾಡ್ತಾಯಿಲ್ಲ, ಇದು ಆ್ಯಕ್ಚುಯಲ್ ಎಕ್ಸಾಮ್ ಕ್ಲಾಸ್. ಇದೆಲ್ಲ ಸ್ವಲ್ಪ ಟಾಪ್ ಮ್ಯಾನೇಜ್ಮೆಂಟ್ ಎಕ್ಸಾಮಲ್ಲಿ ಈ ಥರ ಕ್ವೆಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ಗಳನ್ನ ಡೈಲಿ ಒಂದು 5 ಕ್ವಶನ್ ಹೋಮ್ವರ್ಕ್ ನಾನು ಡೈಲಿ ಕೊಡ್ತಾ ಹೋಗ್ತೀನಿ ಸಪ್ರೇಟಾಗಿ. ಕ್ಲಾಸ್ ಬಿಗಿನಿಂಗಲ್ಲಿ ಒಂದು 5 ನಿಮಿಷ ಈ ಥರ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡೋದು ಪ್ರತಿದಿನ ಮಾಡ್ಕೊಂಡು ಹೋಗೋಣ. ಸೊ ಒಂದು 20 ಡೇಸ್ ಆದ ತಕ್ಷಣ ನೀವೇ ಶಾರ್ಪ್ ಆಗ್ತಾ ಹೋಗ್ತೀರಾ. ಇದನ್ನೆಲ್ಲ ಅನಾಲಿಸಿಸ್ ಮಾಡೋದು ನಿಮ್ಗೆ ಬರುತ್ತೆ. ನಿಮ್ಗೊಂದು ಐಡಿಯಾ ಏನಂದರೆ, ಈಗ ಸರ್ ಈ ಥರ ಬರ್ಕೊಳ್ಳೋಕ್ಕೆ ನಮ್ಗೆ ಗೊತ್ತಾಗಲ್ಲ ಎಕ್ಸಾಮಲ್ಲಿ, ಹೇಗೆ ಸರ್ ನೀವು ಬರೆದ್ರಿ, ಒಂದು ಐಡಿಯಾ ಇದೆ ಮಾಡಿದ್ರಿ. ಸೊ ಈ ಥರ ಕ್ವಶನ್ಗಳನ್ನ ಅಟೆಂಡ್ ಮಾಡ್ತಾ 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 ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ಪ್ರೆಡಿಕ್ಟ್ ಮಾಡೋಕ್ಕೆ ಐಡಿಯಾ ಬರುತ್ತೆ. ನಾವು ಅಟೆಂಡೇ ಮಾಡಿಲ್ಲ ಈ ಥರ ಕ್ಲಾಸ್ಗಳಲ್ಲಿ ಪ್ರಾಕ್ಟೀಸೇ ಮಾಡಿಲ್ಲ ಅಂದಾಗ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲರೂ ಪ್ರಾಕ್ಟೀಸ್ ಮಾಡುವಂಥ ಕ್ವಶನ್ಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಿದಾಗ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾವು ಈ ಥರ ಡಿಫ್ರೆಂಟ್ ಕ್ವಶನ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು, ಅವಾಗ ನೀವು ಪ್ರೆಡಿಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ಓಕೆನಾ? ಕ್ಲಿಯರ್ ಎಲ್ಲರಿಗೂ ಇದು? ಎಸ್. ನೆಕ್ಸ್ಟ್ ಇದೊಂದು ಯೂನಿಕ್ ಕ್ವಶನ್. ಇದು ಆ್ಯಕ್ಚುಲಿ ಮುಂದೆ ಒಂದು ಚಾಪ್ಟರ್ ಬರುತ್ತೆ. ಇದುವೇ ನೆಕ್ಸ್ಟು ಸ್ಕ್ವೇರ್ ಮತ್ತು ರೂಟ್ ಆದಮೇಲೆ ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ ಸಿಂಪ್ಲಿಫಿಕೇಶನ್. ಅಲ್ಲಿ ಈ ರೀತಿದೆ ಒಂದಷ್ಟು ಕ್ವಶನ್ ಬರುತ್ತೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಡೆಫಿನೆಟಾಗಿ ಈ ಥರ ಕೊಟ್ಟಾಗ ಇಲ್ಲಿ ಪ್ಲಸ್ ಇದೆ ಅಂತಂದರೆ ಇದು ಯಾವ ಫಾರ್ಮುಲಾದಲ್ಲಿರುತ್ತೆ ಅಂದರೆ a+b² ಫಾರ್ಮುಲಾದಲ್ಲಿ ಬರುತ್ತೆ ಅಂತ ಅರ್ಥ. ಮೈನಸ್ ಇತ್ತು ಅಂದರೆ a-b² ಫಾರ್ಮುಲಾ ಬರುತ್ತೆ ಅಂತ ಅರ್ಥ. ಇದನ್ನ ಸ್ಪಿಟ್ ಮಾಡಿ ಬರಿಬೇಕು. ಸ್ಪಿಟ್ ಮಾಡಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ವಾಯ್ಸ್ ಸ್ಟೇಬಲ್ ಇಲ್ಲ, ಓಕೆ, ಬ್ರೇಕ್ ಆಗ್ತದೆ ಮಧ್ಯದಲ್ಲಿ. ಈಗ ಕ್ಲಿಯರ್ ಆಗಿದೆಯಾ? Yes, sir. ಈಗ clear ಆಗಿದೆ. Yes, sir. ಬಿಫೋರ್ ಕ್ವಶನ್ ಕ್ಲಿಯರ್ ಆಗಿತ್ತಾ? ಹಾಂ ಸರ್, ಕ್ಲಿಯರ್ ಆಗಿತ್ತು. ಓಕೆ, ಫೈನ್. ಎಸ್, ಈ ರೀತಿ ಕ್ವಶನ್ ಬಂದಾಗ ಪ್ಲಸ್ ಇದೆ ಅಂತಂದರೆ ಇದು a+b² ಫಾರ್ಮುಲಾದಲ್ಲಿ ಇರುತ್ತೆ ಅಂತ ಅರ್ಥ. ಇಲ್ಲಿ ಮೈನಸ್ ಇದ್ದರೆ a-b² ಫಾರ್ಮುಲಾದಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಈಗ ಫಸ್ಟ್ ಕ್ವಶನ್ನ ಅದನ್ನು ಸಾಲ್ವ್ ಮಾಡೋಣ. ಈಗ ಹೇಗೆ ಬರುತ್ತೆ ಇದನ್ನು ಸ್ಪಿಟ್ ಮಾಡೋದು ನೀವು ಕಲ್ತ್ಕೋಬೇಕು. ಹೇಗೆ? ಸಿಂಪಲ್. ಸ್ಕ್ವೇರ್ ರೂಟ್ ಆಫ್ 7 + 4√3 ಅಂತ ಇದೆ. 4√3. ಸೊ ಈ 4√3 ಅನ್ನೋದು ಡೆಫಿನೆಟಾಗಿ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಇದು 2ab ಫಾರ್ಮಲ್ಲಿ ಇರುತ್ತೆ ಅಂತ ಅರ್ಥ. 2ab ಫಾರ್ಮಲ್ಲಿ ಇರುತ್ತೆ ಅಂತಂದಾಗ ಈ 2 ಅನ್ನೋದು ಫಾರ್ಮುಲಾದಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಎ ಅನ್ನೋದನ್ನು ನಾವು 4 ಅಂತ ತಗೊಳಕ್ಕಾಗಲ್ಲ. ಎ ಅನ್ನೋದನ್ನ 4 ಅಂತಂದರೆ 4 2 8 ಇರಬೇಕಿತ್ತಲ್ಲಿ. ಅಲ್ಲಿ 4 ಇದೆ ಅಂದಮೇಲೆ ಡೆಫಿನೆಟಾಗಿ 2 ಇಂದ ಡಿವೈಡ್ ಮಾಡಿ ಇಲ್ಲಿರೋ ನಂಬರ್ನ. ಎಷ್ಟು ಬರುತ್ತೆ? 2 ಬರುತ್ತೆ ಇಂಟು √3. ನೋಡಿ ಇಲ್ಲಿ, ಅಂದರೆ ಫಾರ್ಮುಲಾದಲ್ಲಿ ಬಿಫೋರ್ ಏನಾಗಿತ್ತು, 2ab ಫಾರ್ಮಲ್ಲಿ ಯಾವ ಥರ ಇತ್ತು ಅಂದರೆ ಇದು 2 × 2 × √3 ಇತ್ತು. ಅದನ್ನು ಕ್ಲಬ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ. ಇದು 2ab. ನೆಕ್ಸ್ಟ್ ನಮ್ಗೆ ಏನು ಬೇಕೀಗ? b² ಪ್ಲಸ್ a² ಬೇಕು. ಈ 7 ಅನ್ನೋದನ್ನ ಸ್ಪಿಟ್ ಮಾಡೋಣ. 7 ಅನ್ನೋದನ್ನ ಸ್ಪಿಟ್ ಮಾಡಿದಾಗ ಏನು ಬರುತ್ತೆ? ಸೊ 7 ಅನ್ನೋದನ್ನ ಯಾವ ಥರ ಸ್ಪಿಟ್ ಮಾಡ್ಬೋದು? ಸೊ ನಮ್ಗೆ ಆಲ್ರೆಡಿ ಇಲ್ಲಿ ಎ ಸಿಕ್ಬಿಟ್ಟಿದೆ. ಎ ಅನ್ನೋ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 2. ಬಿ ಅನ್ನೋ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 3. ಅಲ್ಲಿಗೆ a² ಅಂದ್ರೇನು? 2². b² ಅಂದ್ರೇನು? √3².
ಸೊ ಇದೇನಾಗುತ್ತೆ ಅವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬೇಕು ನಮಗೆ. ಸೊ ಅಲ್ಲಿಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಅಂದರೆ ನಮ್ಮ ಪ್ರಕಾರ 2, ಬಿ ಅಂದರೆ ನಮ್ಮ ಪ್ರಕಾರ √3. ಸೊ ಇದಿಷ್ಟೇ ಆನ್ಸರ್. ಓಕೆನಾ? ಇನ್ನೊಂದ್ಸರಿ ಹೇಳಲ್ಲ ಇದನ್ನ, ಈ ಕ್ವಶನ್ನು. ಈ ಥರ ಕ್ವಶನ್ ತುಂಬ ಬರುತ್ತೆ ನೆಕ್ಸ್ಟ್. ಎಸ್ ಸರ್, ರಿಪೀಟ್ ಮಾಡಿ ಸರ್. ಈ ರೀತಿ ಕ್ವಶನ್ ತುಂಬ ಬರುತ್ತೆ ಎಕ್ಸಾಮಲ್ಲಿ, ಬಂದಿದೆ, ಈಗಲೂ ಬರ್ತಾನೂ ಇದೆ ಈ ಥರ ಕ್ವಶನು. ನಾಳೆ ಕ್ಲಾಸಲ್ಲಿ ಒಂದು 10 ಮಿನಿಟ್ಸ್ ಈ ಥರದ್ದೇ ಒಂದು 10 ಕ್ವಶನ್ ತೊಗೊಂಬರ್ತೀನಿ, ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ. 7 + 4√3 ಅಂತ ಇದೆ ಇಟ್ಕೊಳ್ಳೋಣ. ಓಕೆ, ಸೊ ಇದು ಯಾವಾಗ್ಲೂ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ 2ab ಫಾರ್ಮಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲಿ ಪ್ಲಸ್ ಇದೆ ಅಂದರೆ ಅದು a + b ಹೋಲ್ ಸ್ಕ್ವೇರ್, ಮೈನಸ್ ಇದೆ ಅಂದರೆ a - b ಹೋಲ್ ಸ್ಕ್ವೇರ್. ಅದು ಕಾನ್ಸ್ಟೆಂಟ್, ಅದು ಕ್ಲಿಯರ್ ಆಗಿರಲಿ ನಿಮಗೆ. 2ab ಫಾರ್ಮಲ್ಲಿ ಇದ್ಮೇಲೆ ಫಸ್ಟು ಫಾರ್ಮುಲಾದಲ್ಲಿ 2 ಅನ್ನೋದು ಕ್ಲಿಯರ್. ಓಕೆ, ಎ ಅನ್ನೋದನ್ನ ನೀವು 4 ಅಂತ ಕನ್ಸಿಡರ್ ಮಾಡಿದರೆ, ಇದು 4 ಅಂತ ಕನ್ಸಿಡರ್ ಮಾಡಿ. ಸರ್ ನಾನು ಬಿ ಅನ್ನೋದನ್ನ √3 ಅಂತ ಕನ್ಸಿಡರ್ ಮಾಡಿದ್ದೀನಿ ಅಂತಂದರೆ 4 2 8 √3 ಆಗಬೇಕಿತ್ತು. ಅಲ್ಲಿ 4√3 ಇದೆ. 4√3 ಇದೆ ಅಂದಮೇಲೆ ಡೆಫಿನೆಟಾಗಿ ಇಲ್ಲಿ ಏನು ವ್ಯಾಲ್ಯೂ ಇರುತ್ತಲ್ಲ, ಇದನ್ನು ಒಂದ್ಸರಿ 2 ಇಂದ ಡಿವೈಡ್ ಮಾಡಿ ನೋಡಿ. 4 ಇದೆ, 4ನ 2 ಇಂದ ಡಿವೈಡ್ ಮಾಡಿದಾಗ ಏನು ಬರುತ್ತೆ? 2 ಬರುತ್ತೆ. ಅಂದರೆ ಎ ವ್ಯಾಲ್ಯೂ 2 ಆಗಿರುತ್ತೆ. ಇದೇನಾಗಿರುತ್ತೆ? ಸೆಕೆಂಡ್ ವ್ಯಾಲ್ಯೂ, ಬಿ ವ್ಯಾಲ್ಯೂ 3 ಆಗಿರುತ್ತೆ. 2ab ಬರೆದ್ವಿ. 2ab ಬರೆದ್ಮೇಲೆ ನಮ್ಗೆ ಏನು ಬರುತ್ತೆ? ನೆಕ್ಸ್ಟು b², ಆಮೇಲೆ ಏನು ಬರುತ್ತೆ? a². ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಎ ವ್ಯಾಲ್ಯೂ ಎಷ್ಟು? 2², ಬಿ ವ್ಯಾಲ್ಯೂ ಎಷ್ಟು? √3 ಹೋಲ್ ಸ್ಕ್ವೇರ್ ಪ್ಲಸ್ ಇದೇ ಬಂದಿದೆ. ಸೊ a² + b² + 2ab ಏನು ಫಾರ್ಮುಲಾ? a + b ಹೋಲ್ ಸ್ಕ್ವೇರ್ ಅಂತ ಅರ್ಥ. ಓಕೆ, a + b ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ರೂಟ್ ಅಂತ ಒಂದಿದೆ, ಇಲ್ಲೂ ಸ್ಕ್ವೇರ್ ರೂಟ್ ಅಂತ ಒಂದಿದೆ. ಯಾಕೆ ಇಲ್ಲಿ ಕ್ವಶನ್ ಸ್ಕ್ವೇರ್ ರೂಟ್ ಇದೆ, ಅದಕ್ಕೆ ಸ್ಕ್ವೇರ್ ರೂಟ್ ಹಾಕೋಬೇಕು ನಾವು ಇಲ್ಲಿ. ಸೊ ಅದನ್ನು ಆಮೇಲೆ ನೋಡೋಣ. ಫಸ್ಟು ಅಲ್ಲಿಗೆ ನಮ್ಗೆ ಈಗ ಏನು ಬೇಕು? ನಮಗೆ a + b ಹೋಲ್ ಸ್ಕ್ವೇರ್ ಬೇಕು. ಎ ಅಂದರೆ ನಮ್ಮ ಪ್ರಕಾರ ಏನು? 2, ಬಿ ಅಂದರೆ ನಮ್ಮ ಪ್ರಕಾರ ಏನು? √3 ಹೋಲ್ ಸ್ಕ್ವೇರ್. ಬಟ್ ಕ್ವಶನಲ್ಲಿ ಸ್ಕ್ವೇರ್ ರೂಟ್ ಅಂತ ಒಂದಿದೆ, ಅದನ್ನು ನಾವು ಬಿಟ್ಟಿದ್ದೀವಿ. ಇಲ್ಲಿ ಬರ್ಕೊಳ್ಳೋಣ ಈಗ ಸ್ಕ್ವೇರ್ ರೂಟ್ನ. ಈಗ ರೂಟು ಮತ್ತು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ ನಮಗೆ? 2√3 ಉಳ್ಕೊಳುತ್ತೆ. ಇದೇ ಉತ್ತರ. ನಾಳೆ ಇದ್ರ ಮೇಲೆ ಒಂದು 10 ಕ್ವಶನ್ ತೊಗೊಂಬರ್ತೀನಿ. ಆ 10 ಕ್ವಶನ್ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗ್ತೀರಾ? ಇದು ತುಂಬ ಇಂಪಾರ್ಟೆಂಟು. ಈ ಥರ ಕ್ವಶನ್ ಬರ್ತಾನೆ ಇದೆ, ಬರ್ತಾ ಇರುತ್ತೆ. ಓಕೆನಾ? ಈಗ ಕ್ಲಿಯರಾ ರಾಕೇಶ್? ಅನ್ಮೋಲ್? ಎಸ್ ಸರ್, ಕ್ಲಿಯರ್ ಆಯ್ತು. ಎಸ್ ದಿವ್ಯಾ, ಕ್ಲಿಯರ್? Yes, sir. ಎಸ್. ನೆಕ್ಸ್ಟ್ ನೋಡಿ, ಈ ಕ್ವಶನ್ ಏನು ಅರ್ಥ ಆಯಿತು? ಇದಿಲ್ಲೇ ಇರಲಿ, ಲಾಸ್ಟಲ್ಲಿ ಮಾಡೋಣ. ಇದೆರಡು ಕ್ವಶನ್ ಈಸಿ ಇದೆ, ಮುಗಿಸ್ಕೊಳ್ಳೋಣ. ಹಾಂ, ಹೇಳಿದು. ಇಲ್ಲಿ ಇನ್ಫಿನಿಟಿ ಇದೆಯಾ? ಇನ್ಫಿನಿಟಿ ಇಲ್ಲ. ಇನ್ಫಿನಿಟಿ ಇಲ್ಲ ಅಂದಮೇಲೆ ಏನಾಗುತ್ತೆ ಇಲ್ಲಿ ಅನ್ಬೋದು? ಫಸ್ಟು ಬೇಸ್ ವ್ಯಾಲ್ಯೂ ತೊಗೋಬೇಕು 6, ಆಮೇಲೆ ಸ್ಕ್ವೇರ್ ರೂಟ್ ಅನ್ನೋದು ಎಷ್ಟೆಲ್ಲ ಇದೆ? 1 2 3 4 5 ಟೈಮ್ಸ್ ಇದೆ. ಅಲ್ಲಿಗೆ ಏನಾಗುತ್ತೆ? ಇದು 5 ಟೈಮ್ಸ್ ಇದೆ ಅಂದರೆ ಏನರ್ಥ? 2⁵. 2⁵ ಅಂದರೆ ಎಷ್ಟು? 32. ಆ 32ನ ಮೈನಸ್ ಮಾಡಿ ಬರೆದ್ರೆ ಎಷ್ಟು ಬರುತ್ತೆ? 31. ಅದೇ ಆಪ್ಷನ್ ಬಿ. ಓಕೆ, ಕ್ಲಿಯರ್? ಅದೇ 6 + √6 + √6 ಇನ್ಫಿನಿಟಿ. ಈ ಥರ ಇದ್ದಾಗ ಏನು ಮಾಡ್ತಾ ಇದ್ವಿ? ಇದು ಸ್ಕ್ವೇರ್ ರೂಟ್ 6. 6ಗೆ ನೆಕ್ಸ್ಟ್ ವ್ಯಾಲ್ಯೂ ಏನು ಬರುತ್ತೆ? ಪರ್ಫೆಕ್ಟ್ ವ್ಯಾಲ್ಯೂ ಪ್ಲಸ್ ಇರೋದ್ರಿಂದ 9. ಅಲ್ಲಿಗೆ 9 ಅಂದರೆ ವ್ಯಾಲ್ಯೂ ಎಷ್ಟು? 3 ಅಂತ ತಗೋತಾ ಇದ್ವಿ. ಇದೇನಾದರೂ 6 - 6 - 6 ಇನ್ಫಿನಿಟಿ. ಸ್ಕ್ವೇರ್ ರೂಟ್ ಆಫ್ 6ಗೆ ಪ್ರೀವಿಯಸ್ ಪರ್ಫೆಕ್ಟ್ ವ್ಯಾಲ್ಯೂ ಎಷ್ಟು? 4. ಅಲ್ಲಿಗೆ ಏನು ಬರ್ತಾಯಿತ್ತು ಉತ್ತರ? 2. ಇದೇ ಏನಾದರೂ 6 √6 √6 ಇನ್ಫಿನಿಟಿ. ಈ ಥರ ಇದ್ರೆ ಅರ್ಥ ಏನು? ಆನ್ಸರ್ 6 ಅಂತಲೇ ಅರ್ಥ. ಓಕೆನಾ? ಕ್ಲಿಯರ್ ಇದೆ ಎಲ್ಲರಿಗೂ? ಎಸ್. ಸರ್, ನೋಡೋಣ, ಇದನ್ನು ಸಾಲ್ವ್ ಮಾಡಿ ಆಮೇಲೆ ಆ ಕ್ವಶನ್ಗೆ ಹೋಗೋಣ. 19. ಇದು ನೀವೇ ಮಾಡ್ಬೋದು, ಈಸಿ ಇದೆ ನೋಡಿ.
ಏನು ಬರುತ್ತೆ ಇದು? ಫಸ್ಟ್ 4√3 ಏನಿದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಪ್ಲಸ್ 5√2 ಹೋಲ್ ಡಿವೈಡೆಡ್ ಬೈ 48 ಪ್ಲಸ್ ಪ್ಲಸ್ ಏನಿದೆ ಅಲ್ಲಿ √18 ಎಸ್. ಇದು ಏನಂತ ಬರಿಬೋದು? 4√3 ಹಾಗೆ ಇಟ್ಕೊಳ್ಳೋಣ. ಓಕೆ, ಅದನ್ನೇನು ಚೇಂಜ್ ಮಾಡೋಕ್ಕಲ್ಲ, ಬಿಕಾಸ್ √3 ಇಸ್ ದ ಲೀಸ್ಟ್ ವ್ಯಾಲ್ಯೂ ಆ್ಯಂಡ್ 5√2 √2 ಇಸ್ ದ ಲೀಸ್ಟ್ ಸರ್ಟ್ಸ್, ಅದನ್ನೇನು ಮಾಡೋಕ್ಕಲ್ಲ. ದ 48 ಅಂದರೆ ಏನಂತ ಬರಿಬೋದು? 16 3s ಅಂತ ಬರ್ಕೋಬೋದು ಇದನ್ನು. √16 √3 ಅಲ್ಲಿಗೆ ಏನು ಬರುತ್ತೆ? 4√3. ಸೊ ಯು ಕ್ಯಾನ್ ರೈಟ್ ಇನ್ಸ್ಟೆಡ್ ಆಫ್ 48 4√3. ಸೊ ದ 18 ವಿ ಕ್ಯಾನ್ ರೈಟ್ ಇಟ್ ಆಸ್ √9 ಆ್ಯಂಡ್ 2 9 2s ಅಲ್ಲಿಗೆ ಏನು ಬರುತ್ತೆ? ಇದು 3√2 ಆಗುತ್ತೆ, ರೈಟ್? ಎಸ್ ಅನ್ಮೋಲ್, ಕ್ಲಿಯರ್? ಹಾ ಎಸ್ ಸರ್. ಇವಾಗ ಏನು ಮಾಡ್ಬೋದು? ನೆಕ್ಸ್ಟ್ ಸ್ಟೆಪ್ ದಿವ್ಯಾ, ರಾಕೇಶ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ರ್ಯಾಷನಲೈಸ್ ಅಲ್ವಾ? ಸರ್ ಇವಾಗ ರಾಷನಲೈಸ್ ಅಷ್ಟೇ ಸಿಂಪಲ್. ರ್ಯಾಷನಲೈಸ್. ಇದು 4√3 ಮೈನಸ್ ಆಗುತ್ತೆ 5ನ 3ನ ಅದು 3 ಸರ್. ಓಕೆ, ಎನಿವೆ ಆಯಿತು, 3ನ ಇಟ್ಕೊಳ್ಳೋಣ. 3 ಇದೆ ಅಲ್ಲಿ, 3 ಕ್ವಶನ್ಲಿ 5 ಇದೆ, ಡಿನಾಮಿನೇಟರ್ 3. ಡಿನಾಮಿನೇಟರ್ 3 ಇದೆ, ಕ್ವಶನ್ಲಿ 5 ಇದೆ. ಓಕೆ, ಸೊ 3√2 ಡಿವೈಡ್ ಬೈ ಇಲ್ಲೇನಾಗಿರುತ್ತೆ 4√3 ಪ್ಲಸ್ 3√2. ಈಗ ತಾನೇ ಹೇಳ್ಕೊಟ್ಟೆ ಒಂದು ಸಿಂಪಲ್ ಮೆಥಡ್. ಮೇಲ್ಗಡೆ ಪ್ಲಸ್ ವ್ಯಾಲ್ಯೂ ಇತ್ತು ಅಂದರೆ ಇಲ್ಲಿ ಪ್ಲಸ್ಸು ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇದು a² - b² ಫಾರ್ಮಲ್ಲಿ ಬರುತ್ತೆ. a² - b² ಅಂತ ಫಾರ್ಮಲ್ಲಿ ಬಂದಾಗ ಏನಾಗುತ್ತೆ? ಇದು 4², ಇದು ರೂಟ್ ಕ್ಯಾನ್ಸಲ್ ಆಗುತ್ತೆ. 4² ಅಂದರೆ 60, 16 3s 48 ಆಗುತ್ತೆ. ಮೈನಸ್ ಇದು 3² ಅಂದರೆ 9, ರೂಟ್ ಕ್ಯಾನ್ಸಲ್ ಆಗುತ್ತೆ. 9 2s 18 ಆಗುತ್ತೆ ಇದು. ಓಕೆ, ಮೇಲ್ಗಡೆ ಅಪ್ಪರ್ ವ್ಯಾಲ್ಯೂ ನೋಡೋಣ. ಸೊ ಅಪ್ಪರ್ ವ್ಯಾಲ್ಯೂ ಫಸ್ಟ್ ಏನು ಮಾಡಿದ್ದು? a - b ಹೋಲ್² ಆಗುತ್ತಾ? ಆಗಲ್ಲ, ಬಿಕಾಸ್ ಇಲ್ಲಿ ಡಿಫ್ರೆಂಟ್ ಇದೆ ಇಲ್ಲಿ. ಸೊ ಡಿಫ್ರೆಂಟ್ ಇದೆ ಅಂದಾಗ ಇದರಿಂದ ಇದಿಷ್ಟು ಮಲ್ಟಿಪ್ಲೈ ಮಾಡಬೇಕು, ಇದರಿಂದ ಇದಿಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಸೊ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 4 × √3 4 × √3 ಅಂತ ಇದೆ. 4 × √3 ಇದೆರಡು ಸೇಮ್ ಇರೋದ್ರಿಂದ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಅಂದಾಗ ಏನಾಗುತ್ತೆ? 4 4s 16 ಇಂಟು 3 ಅಲ್ಲಿಗೆ ಏನಾಗುತ್ತೆ? ಇದು 48 ಅಂತ ಡೈರೆಕ್ಟಾಗಿ ಬರಿಬೋದು. ಯಾವುದನ್ನು ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ. ಸೊ ಡೈರೆಕ್ಟಾಗಿ ಬರಿಬೋದು. ನೆಕ್ಸ್ಟು 4 3ನ ಇಂಟು 2 ಮಾಡೋಣ. ಈಗ 4√3 ಇಂಟು 3√2 ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಏನು ಬರುತ್ತೆ? 4 3s 12 ಆಗುತ್ತೆ. ಎಸ್, 3 2s 6 ಆಗುತ್ತೆ. ಅಲ್ಲಿಗೇನು ಬರುತ್ತೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. -12√6 ಆಗುತ್ತೆ. ಈಗ ನೆಕ್ಸ್ಟು ಪ್ಲಸ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. √5 ಇಂಟು 4√3 ಇದರ ಮಲ್ಟಿಪ್ಲೈ. ಇಲ್ಲಿ 5 ಇದೆ, ಇಲ್ಲಿ 4 ಇದೆ. 4 5s 20, 3√6. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಅಲ್ಲಿ ಪ್ಲಸ್ 20√6 ಆಗುತ್ತೆ. ಇಲ್ಲಿ 5√2 3√2 ಅವೆರಡು ಮಲ್ಟಿಪ್ಲೈ ಮಾಡೋಣ. ನೆಕ್ಸ್ಟು 5√2 ಇಂಟು 3√2, 3 5s 15, √2 ಇಂಟು √2 √4 ಆಗುತ್ತೆ. √4 ಅಂದರೆ 2, ಅಲ್ಲಿಗೆ ಎಷ್ಟಾಗುತ್ತೆ? 30 ಪ್ಲಸ್ 30 ಅಂತ ಬರಿಬೋದು. ಇದಿಷ್ಟು ಕ್ಲಿಯರ್ ಎಲ್ಲರಿಗೂ ಈಗ? ರಾಕೇಶ್? ಎಸ್ ಸರ್. ಎಸ್ ದಿವ್ಯಾ, ಕ್ಲಿಯರ್? ಸೊ ಈಗ ಒಂದೇ ಸ್ಟೆಪ್ಪಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ತದೆ ನೋಡಿ ಈಗ. ಸೊ ಫಸ್ಟ್ ಎಲ್ಲನೂ ಆನ್ಸರ್ ಮಾಡಿ. ಇದು ಇಲ್ಲಿ √6 ಸೇಮ್ ಇದೆ. ಸೇಮ್ ಸರ್ಟ್ಸ್ ಇದ್ದಾಗ ಮೈನಸ್ ಮಾಡು. 20ಯಲ್ಲಿ 12 ಹೋದ್ರೆ ಇನ್ನೆಷ್ಟು?
20ಯಲ್ಲಿ 12 ಹೋದ್ರೆ ನೆಕ್ಸ್ಟ್ ಬರುತ್ತೆ, ಇದು 48 ಇತ್ತು, 48ಅಲ್ಲಿ 30 ಆ್ಯಡ್ ಮಾಡಿ. ಓಕೆ, ಇದು ಯಾವ 30 ಆಗುತ್ತೆ, ಇಲ್ಲಿ ಪ್ಲಸ್ಸು ಮೈನಸ್ ಇರೋದ್ರಿಂದ -30 ಬಂದ್ಬಿಡುತ್ತೆ, ಅಲ್ಲಿ ಪ್ಲಸ್ ಬರಲ್ಲ, -30. 48ಅಲ್ಲಿ 30 ಹೋದ್ರೆ ನೆಕ್ಸ್ಟು 18, 20ಯಲ್ಲಿ 12 ಹೋದ್ರೆ ನೆಕ್ಸ್ಟು ಪ್ಲಸ್ 8 √6 ಆಯಿತು. ಇಲ್ಲಿ 48ಅಲ್ಲಿ 18 ಮೈನಸ್ ಮಾಡಿ, ನೆಕ್ಸ್ಟ್ ಬರುತ್ತೆ 30. ಈ 30 ಅನ್ನೋದನ್ನು ಮತ್ತೆ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡಿ ಏನು ಬರುತ್ತೆ, 18/30 ಪ್ಲಸ್ 8/√6/30 ಅಂತಲೂ ಬರಿಬೋದು. ಹೌದಾ? ಸೊ ಅಲ್ಲಿಗೆ ನಾನು ಇದನ್ನು ಎ ಅಂತ ತಗೋತೀನಿ, 8/√30ನ ಬಿ ಅಂತ ತಗೋತೀನಿ, ಅಲ್ಲಿ √6 ಉಳ್ಕೊಂಡಿದೆ. ಅವರು ಅದನ್ನೇ ಕೇಳಿದ್ದು, ಎ ಪ್ಲಸ್ ಬಿ √6 ವ್ಯಾಲ್ಯೂ ಏನಾಗುತ್ತೆ ಅಂತ ಅರ್ಥ. ಎ ಪ್ಲಸ್ ಬಿ √6 ವ್ಯಾಲ್ಯೂ, ಎ ಅಂದರೆ ನಮ್ಮ ಪ್ರಕಾರ ಏನಿಲ್ಲಿ, ಎ ಅಂದರೆ 18/30, ಕ್ಯಾನ್ಸಲ್ ಮಾಡಿ, ಎಷ್ಟಾಗುತ್ತೆ ಇದು 3/5 ಬರುತ್ತೆ. ಬಿ ಅಂದರೆ ನಮ್ಮ ಪ್ರಕಾರ ಏನು 8/30, ಕ್ಯಾನ್ಸಲ್ ಮಾಡೋಣ, ಎಷ್ಟು ಬರುತ್ತೆ 4/15. 3/5 4/15 ಎಲ್ಲಿದೆ ಆಪ್ಷನ್, ಆಪ್ಷನ್ ಡಿ ರೈಟ್ ಆನ್ಸರ್. ಇಷ್ಟೇ, ಓಕೆನಾ? ಸೊ ಇದು ಈ ಸ್ಟೆಪ್ಪು ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ. ಸ್ವಲ್ಪ ಹೋಗ್ತಾ ಇದ್ರ ಮೇಲೆ ಈಗ ನೋಡಿ, ಇಲ್ಲಿ ಕ್ವಶನ್ ಮಾಡಿದ್ವಲ್ಲ, ಇಲ್ಲಿ ಫಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿಕೊಟ್ಟೆ ಇಲ್ಲಿ ಡೀಟೇಲಾಗಿ, ಆಮೇಲೆ ತುಂಬ ಶಾರ್ಟಾಗಿ ಬರೆದ್ವಿ, ಆಮೇಲೆ ಇನ್ನೂ ಶಾರ್ಟ್ ಬರೆದ್ವಿ, ಆಮೇಲೆ ಡೈರೆಕ್ಟಾಗಿ ಬರೆದೆ ಇಲ್ಲ ಆನ್ಸರ್ನ. ಈ ಪ್ರಾಕ್ಟೀಸ್ ಬರುತ್ತೆ, ಈ ರೀತಿ ಕ್ವಶನ್ನು ಒಂದು ಸ್ವಲ್ಪ ನೋಡೋಣ, ಆಮೇಲೆ ನೋಡಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ. ಡೋಂಟ್ ವರಿ. ಓಕೆ, ಎಸ್, ಕ್ಲಿಯರಾ ಈಗ ಎಲ್ಲರಿಗೂ? ಸರ್. Yes, sir. So Yes, sir. 5, this is 4, 15. So the answer is 3/5, 4/15. Okay, yeah. Next, ಈ ಕಡೆ ಬರೋಣ, 19th one. ಏನು ಅರ್ಥ ಆಯ್ತು, ಇದು ತುಂಬ ಸಿಂಪಲ್ ಇದೆ. ಫಸ್ಟ್ ನಾವು ಏನು ಪ್ರೂವ್ ಮಾಡ್ಬೇಕಂತ ಹೇಳಿದರೆ, ಪಿ ಟು ದ ಪವರ್ ಆಫ್ ಕ್ಯೂ ಈಕ್ವಲ್ಸ್ ಕ್ಯೂ ಟು ದ ಪವರ್ ಆಫ್ ಪಿ, ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ. ಓಕೆ, ಸೊ ಫಸ್ಟು ಪಿ ಕ್ಯೂ ಅಂದರೆ ಏನಂತ ಹೇಳಿದರೆ, ಇಲ್ಲಿ 9p ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಕ್ಯೂ ಜಾಕ್ ಏನಂತ ಬರ್ಕೋಬೋದು, 9p ಅಂತ ಬರ್ಕೋಬೋದು, ಈಕ್ವಲ್ಸ್ ಇಲ್ಲಿ ಕ್ಯೂ ಜಾಕ್ ಏನು ಬರ್ಕೋಬೋದು, 9p ಹೋಲ್ ಪವರ್ ಆಫ್ ಪಿ ಅಂತ ಬರ್ಕೋಬೋದು. ಓಕೆ, ಇದು ಪಿ ಟು ದ ಪವರ್ ಆಫ್ 9p ಈಕ್ವಲ್ಸ್, ಇವಾಗ ಏನಾಗುತ್ತೆ, ಇದು 9 ಟು ದ ಪವರ್ ಆಫ್ ಪಿ ಇಂಟು ಪಿ ಟು ದ ಪವರ್ ಆಫ್ ಪಿ ಅಂತಲೂ ಬರಿಬೋದು, ಹೌದಲ್ವಾ? ಸೊ ಈಗ ಫೈನಲ್ ಆಗಿ ಏನಾಗಿರುತ್ತೆ, ಇದು ಪಿ 9 ಟು ದ ಪವರ್ ಆಫ್ ಪಿ ಡಿವೈಡೆಡ್ ಬೈ 9 ಬೇಡ, ಹಂಗೆ ಇಟ್ಕೊಳ್ಳೋಣ, ಪಿ ಟು ದ ಪವರ್ ಆಫ್ ಪಿ ಅಂತ ತಗೊಳ್ಳೋಣ ಕೆಳಗಡೆ, ಪಿ ಟು ದ ಪವರ್ ಆಫ್ ಪಿ ಇಲ್ಲೇನು ಉಳ್ಕೊಳ್ಳುತ್ತೆ, 9 ಟು ದ ಪವರ್ ಆಫ್ ಪಿ, ಹಂಗೆ ಇಟ್ಕೊಂಡಿರೋಣ. ಓಕೆ, ಸೊ ಇದರ ಅರ್ಥ ಏನು, ಇಲ್ಲಿ 9 ಇದೆ, ಇಲ್ಲಿ ಬರೀ 1 ಇದೆ ಅಂತ ಅರ್ಥ. ಸೊ ಇದು ಏನಾಗುತ್ತೆ ಅಂದರೆ, ಎ ಟು ದ ಪವರ್ ಆಫ್ ಎಮ್ ಡಿವೈಡ್ ಬೈ ಎ ಟು ದ ಪವರ್ ಆಫ್ ಎನ್ ಅಂದರೆ ಪವರ್ನ ಮೈನಸ್ ಮಾಡ್ತೀವಿ. 9p ಯಲ್ಲಿ 1p ಹೋದರೆ ನೆಕ್ಸ್ಟ್ ಉಳಿಯುತ್ತೆ 8p ಉಳ್ಕೊಳ್ಳುತ್ತೆ, ಈಕ್ವಲ್ಸ್ ಇಲ್ಲೇನು ಬರುತ್ತೆ, p ಈಕ್ವಲ್ಸ್ p ಉಳ್ಕೊಳ್ಳುತ್ತೆ, ಸಾರಿ 9 ಈಕ್ವಲ್ಸ್ p ಉಳ್ಕೊಳ್ಳುತ್ತೆ. ಸೊ ಫೈನಲಿ p ಏನಂತ ಬರೀಬೋದು, p ಟು ದ ಪವರ್ ಆಫ್ 8 ಹೋಲ್ ಪವರ್ ಆಫ್ p 9 ಟು ದ ಪವರ್ ಆಫ್ p ಕ್ಯಾನ್ಸಲ್ ಆಗುತ್ತೆ ಈಗ. ಸೊ ಇನ್ನೇನು ಉಳ್ಕೊಳ್ಳುತ್ತೆ, p ಈಕ್ವಲ್ಸ್ 8√9 ಅಂತ ಬರುತ್ತೆ. ನೋಡಿ, ಈ ರೀತಿ ಕೇಳ್ತಾರೆ. ಕ್ಲಿಯರಾ? ಎಸ್ ಸರ್, ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಿ. ಫಸ್ಟು ನಾವು ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ತಾರೆ. ಪಿ ಟು ದ ಪವರ್ ಆಫ್ ಕ್ಯೂ ಟು ದ ಪವರ್ ಆಫ್ ಪಿ
ಕ್ಯೂ ಅಂದರೆ 9p ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಅಲ್ಲಿಗೆ ಪಿ ಜಾಗಕ್ಕೆ ಕ್ಯೂ ಜಾಗಕ್ಕೆ 9p ಅಂತ ಬರ್ಕೋಬೋದು. ಕ್ಯೂ ಜಾಗಕ್ಕೂ 9p ಅಂತ ಬರ್ಕೋಬೋದು ಹೋಲ್ ಪವರ್ ಆಫ್ ಪಿ. ಓಕೆ, ಸೊ ಇದರ ಅರ್ಥ ಏನಂದರೆ ಪಿ ಟು ದ ಪವರ್ ಆಫ್ 9p ಈಕ್ವಲ್ಸ್ 9 ಟು ದ ಪವರ್ ಆಫ್ ಪಿ ಇಂಟು ಪಿ ಟು ದ ಪವರ್ ಆಫ್ ಪಿ ಅಂತ ತೊಗೋಬೋದು. ಇದನ್ನ ಸ್ಪ್ಲಿಟ್ ಮಾಡಿ ಬರೀತಾ ಇದ್ದೀವಿ. ನೆಕ್ಸ್ಟು ಪಿ ಟು ದ ಪವರ್ ಆಫ್ 9p ಡಿವೈಡ್ ಬೈ ಪಿ ಟು ದ ಪವರ್ ಆಫ್ ಪಿ. ಇದರ ಅರ್ಥ ಏನಪ್ಪ, ಇದು ಯಾವ ಫಾರ್ಮಲ್ಲಿ ಇರುತ್ತೆ, ಎ ಟು ದ ಪವರ್ ಆಫ್ ಎಮ್ ಎ ಟು ದ ಪವರ್ ಆಫ್ ಎನ್. ಅದನ್ನ ಎಮ್ ಮೈನಸ್ ಎನ್ ಮಾಡ್ತೀವಿ, ಹೌದಾ? ಆ ಫಾರ್ಮಲ್ಲಿದೆ. ಸೊ ಆ ಫಾರ್ಮಲ್ಲಿ ಬರೆದಾಗ ಇದನ್ನ ಏನಂತ ಬರಿಬೋದು, ಇದು ಮತ್ತೆ ಎಕ್ಸ್ಟೆಂಡ್ ಮಾಡಿ ಇದನ್ನು ಮಾತ್ರ ಎಕ್ಸ್ಟೆನ್ಷನ್ ಬರಿತೀನಿ. ಪಿ ಕಾಮನ್ ಇದೆ. ಸೊ 9p ಮೈನಸ್ ಪಿ ಈಕ್ವಲ್ಸ್ ಇಲ್ಲೇನು ಉಳ್ಕೊಳುತ್ತೆ, 9 ಟು ದ ಪವರ್ ಆಫ್ ಪಿ ಉಳ್ಕೊಳುತ್ತೆ. ಸೊ ಫೈನಲಿ ಪಿ ಈಕ್ವಲ್ಸ್ 9p ನಲ್ಲಿ ಪಿ ಹೋದ್ರೆ ನೆಕ್ಸ್ಟ್ ಉಳಿಯುತ್ತೆ 8p ಈಕ್ವಲ್ಸ್ ಇದೆಷ್ಟಾಗುತ್ತೆ, 9 ಟು ದ ಪವರ್ ಆಫ್ ಪಿ ಉಳ್ಕೊಳುತ್ತೆ. ಸೊ ಫೈನಲಿ ಈಗ ಪಿ ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ಉಳ್ಕೊಂಡಿದ್ದೇನು 8 ಅಲ್ವಾ? ಪಿ ಟು ದ ಸರ್ ಪವರ್ ಬೇಸ್ ಸೇಮ್ ಇಲ್ಲ ಅಲ್ಲ ಸರ್, ಎರಡು ಕಡೆ ಕ್ಯಾನ್ಸಲ್ ಮಾಡಕ್ಕೆ. ಬೇಸ್ ಸೇಮ್ ಇಲ್ಲ ಅಂದಾಗ ಅದನ್ನು ಯಾವ ಥರ ಮಾಡ್ಬೋದು ಅಂದರೆ ಹೀಗೆ ಬರಿಬೋದಲ್ವಾ? ಇದನ್ನು ಹೇಗೆ ಬರಿಬೋದು ಅಂದರೆ ಇದನ್ನು ಪಿ ಟು ದ ಪವರ್ ಆಫ್ 8 ಹೋಲ್ ಪವರ್ ಆಫ್ ಪಿ ಅಂತ ಬರಿಬೋದಲ್ಲ. ಇವಾಗ ಕ್ಯಾನ್ಸಲ್ ಮಾಡ್ಬೋದಲ್ಲ, ಅದನ್ನು ಡೈರೆಕ್ಟಾಗಿ ಬರೆದಿದೆ ನಾನು. ಈ ಕ್ಲಿಯರಾ ಅನ್ಮೋಲ್? ಹೋಲ್ ಪವರ್ ಮಾಡಿದಾಗ fine, sir. ಕ್ಯಾನ್ಸಲ್ ಮಾಡ್ಬೋದು. ಸೊ ನಾವು ಇಲ್ಲಿ ಏನು ಉಳ್ಕೊತೀವಿ, ಪಿ ಟು Okay. ದ ಪವರ್ ಆಫ್ 8 ಈಕ್ವಲ್ಸ್ 9 ಉಳ್ಕೊಳ್ಳುತ್ತೆ. ಸೊ ಫೈನಲ್ ಅದನ್ನ ಏನು ಹೇಳ್ತೀವಿ, ಪಿ ಈಕ್ವಲ್ಸ್ 8√9 ಅಂತ ಹೇಳ್ತೀವಿ. ಎಸ್, ಇವಾಗ ಕ್ಲಿಯರಾ ರಾಕೇಶ್? ಹಾ ಎಸ್ ಸರ್ ಕ್ಲಿಯರ್. ಸೊ ನಾವು ಮೊನ್ನೆ ಕ್ಲಾಸ್ ಡಿಸ್ಕಸ್ ಮಾಡಿದ್ದಕ್ಕೂ ನಿನ್ನೆ ಈಸಿ ಮಾಡರೇಟ್ ಲೆವೆಲ್ಲು ಗ್ರೂಪ್ ಸಿ NTPC ಅಂಡರ್ ಗ್ರಾಜ್ಯುಯೇಟು ಗ್ರಾಜ್ಯುಯೇಟ್ಸು ಆ ಲೆವೆಲ್ಗಿರುತ್ತೆ. ಗ್ರೂಪ್ ಬಿ ಎಕ್ಸಾಮ್ಗಳಲ್ಲಿ ಈ ಥರ ಕ್ವಶನ್ಸ್ ಇರುತ್ತೆ. ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ವಿ ಈ ಥರ. ಅದು ಕ್ವಶನ್ ನಂಬರ್ 18 ಅಂತೂ ಇನ್ನೂ ಇರುತ್ತೆ. ಕ್ವಶನ್ ನಂಬರ್ 18 ಒಂದು ನಿಮಿಷ, ಒಂದೆರಡು ಮೂರು ಕ್ವಶನ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಈಗ ನೋಡೋಣ, ಒಂದೆರಡು ಮೂರು ಕ್ವಶನ್ ಇಲ್ಲೇ ಡಿಸ್ಕಸ್ ಮಾಡೋಣ. ಇದಿಷ್ಟು ಕ್ಲಿಯರ್ ಅಲ್ಲ ಎಲ್ರಿಗೂ ಡಿಸ್ಕಸ್ ಮಾಡಿದ್ದು? ಎಸ್ ಸರ್. ಎಸ್ ಸರ್. ಎಸ್ ಅನ್ಮೋಲ್, ಕ್ಲಿಯರ್? ಎಸ್ ಸರ್. ಇಲ್ಲಿಂದಲೇ ಬರ್ಬಿಡ್ತೇನೆ ಜಸ್ಟ್. ಎಸ್, ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಸಿಮಿಲರ್ ಕ್ವಶನ್ ಒಂದಷ್ಟು ತಗೊಳ್ತೀನಿ ನೋಡಿ. ಈಗ ಏನಿದೆ, ಒಂದು ಕ್ವಶನ್ ಈ ಥರ ಇದೆ. ಒಂದು ಕ್ವಶನ್ ಇದಕ್ಕೆ ಸಿಮಿಲರ್ ಆಗಿ ಈ ಥರ ಒಂದು ಕ್ವಶನ್ ಇದೆ, ನೋಡೋಣ, ಟ್ರೈ ಮಾಡಿ. ಸ್ಕ್ವೈರ್ ರೂಟ್ ಆಫ್ 5 ಪ್ಲಸ್ 2√6 ಅಂತ ಇದೆ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಒನ್ ಯಾವಾಗಲೂ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಯಾವಾಗಲೂ 2AB ಫಾರ್ಮಲ್ಲಿ ಇರುತ್ತೆ. ಫಸ್ಟ್ ಇದನ್ನು 2AB ಫಾರ್ಮ್ ಬರ್ಕೊಳ್ಳೋಣ. 2AB. ಸೊ 2 ಅನ್ನೋದು ಫಾರ್ಮುಲಾದಲ್ಲಿ 2 ಅಂತ ಇರುತ್ತೆ. ಎ ಅನ್ನೋದನ್ನ ಏನಂತ ತಗೋಬೋದು, ಏನಂತ ತಗೋಬೋದು? 1 ಅಂತ ತಗೊಳ್ಳೋಣ. ಓಕೆ, ದೆನ್ ವಾಟ್ ಅಬೌಟ್ ಬಿ? √6. 1√6 ಆಯಿತು, ಫೈನ್. ಸೊ √6 ಅಂತ ತೊಗೊಂಡ್ರೆ ಇಲ್ಲಿ B² ಪ್ಲಸ್ A² ಬೇಕು. ಅಲ್ಲಿಗೆ ಎ ಅಂದರೆ ನಾವು 1² ಅಂತಂದರೆ 5 ಬರುತ್ತೆ. ಆಯಿತು, 1² ಅಂದರೆ 1. √6 ಅಂದರೆ ಏನಾಗ್ಬಿಡುತ್ತೆ, ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ 5 ಬರಲಿಲ್ವಲ್ಲ. ಬರಲಿಲ್ವಲ್ಲ. ಎಸ್, ನೀವು ಪ್ರೆಡಿಕ್ಟ್ ಮಾಡಿದ್ದು ಕರೆಕ್ಟ್ ಇದೆ ಅನ್ಬಿಟ್ಟು ಅದನ್ನು ಹೀಗೂ ಥಿಂಕ್ ಮಾಡ್ಬೋದಲ್ವಾ. ಏನು, ದ ಫಾರ್ಮುಲಾ ಈಸ್
ಆ್ಯಕ್ಚುಲಿ ಏನು ಫಾರ್ಮುಲಾ ಬರುತ್ತೆ ನಮಗೆ? ಫಾರ್ಮುಲಾ ಬಂದು ಎ ಸ್ಕ್ವೇರ್, ಬಿಕಾಸ್ ಆಫ್ ಪ್ಲಸ್ ಇರೋದ್ರಿಂದ ಅಲ್ಲಿ ಪ್ಲಸ್ ಇರೋದ್ರಿಂದ ಏನು ಬರುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎಸ್, ನೀವು ಪ್ರಿಡಿಕ್ಟ್ ಮಾಡಿದ್ದು ಕರೆಕ್ಟು. 2 ಚೆಕ್ ಮಾಡಿದ್ರೆ ನಮಗೆ 1 ಬರಲಿಲ್ಲ, ಅಲ್ಲಿ 5 ಅನ್ನೋದು ಸ್ಯಾಟಿಸ್ಫೈ ಆಗಲಿಲ್ಲ. ಓಕೆ, 2 ಎ ಅನ್ನೋದನ್ನ ಹೀಗೆ ದ 6 ವಿ ಕ್ಯಾನ್ ಕನ್ಸಿಡರ್ 2 3s ಅಂತ ಕನ್ಸಿಡರ್ ಮಾಡ್ಬೋದಾ? ಅಂದರೆ √2 ಇಂಟು √3 ಹೀಗೂ ಥಿಂಕ್ ಮಾಡ್ಬೋದು. ಅಲ್ಲಿಗೆ ಬಿ ಅನ್ನೋ ವ್ಯಾಲ್ಯೂ ಏನು ತಗೋತೀನಿ ನಾನು? √3² ಅಂತ ತಗೋತೀನಿ. ಎ ಅನ್ನೋ ವ್ಯಾಲ್ಯೂ ಏನು ತಗೋತೀನಿ ನಾನು? √2² ಅಂತ ತಗೋತೀನಿ. ನೋಡಿ, ಈಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 5 ಏನೋ ಸ್ಯಾಟಿಸ್ಫೈ ಇದೆ ಅಲ್ಲಿ. ಎಸ್ ರಾಕೇಶ್, ಕ್ಲಿಯರ್? ಎಸ್ ಸರ್. ಎಸ್ ಸರ್. ಎಸ್. ಸೊ ಈಗ ನಮ್ಗೆ ಏನು ಬೇಕೀಗ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಅರ್ಥ ಏನು ನಮಗೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅರ್ಥ. ಬಟ್ ಕ್ವಶನಲ್ಲಿ ರೂಟ್ ಇದೆ, ರೂಟ್ ತೊಗೊಳ್ಳೋಣ. ಎ ಅಂದರೆ ನಮ್ಮ ಪ್ರಕಾರ ಎಷ್ಟು? 2. ಬಿ ಅಂದರೆ ನಮ್ಮ ಪ್ರಕಾರ ಎಷ್ಟು? 3. ಯಾವ 3? √2 √3 ನಮ್ಮ ಪ್ರಕಾರ. ಎ ಅಂದ್ರೇನು? √2, ಬಿ ಅಂದ್ರೇನು? √3. ಓಕೆ, ಸೊ ಫೈನಲಿ ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಏನು? √2 ಪ್ಲಸ್ √3 ಆಗುತ್ತೆ ಅಂತ ಅರ್ಥ. ಎಸ್, ಕ್ಲಿಯರ್ ದಿವ್ಯಾ? ಅನ್ಮೋಲ್? ಎಸ್ ಸರ್. Yes, sir. ಒಂದು ಕ್ವಶನ್ ನಿಮಗೆ ಕೊಡ್ತೀನಿ, ನೀವೇ ಟ್ರೈ ಮಾಡಿ ನೋಡಿ. ಒಂದು ಕ್ವಶನ್ ಇಲ್ಲಿ, ಇನ್ನೊಂದು ಸ್ಕ್ವೇರ್ ರೂಟ್ ಆಫ್ 8 ಮೈನಸ್ 2ab ಈ ಥರ ಇದೆ. ಸ್ಕ್ವೇರ್ ರೂಟ್ ಆಫ್ 8 ಮೈನಸ್ 2 √15 ಅಂತ ಇದೆ. √15 ಅಂತ ಇದೆ. ಏನು ಮಾಡ್ಬೋದು? ಫಸ್ಟು ಈ ಕ್ವಶನ್ನ ಬರ್ಕೊಡಿದ್ನ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. 2 ಹಾಗೇ ಇದೆ. ಎ ಬಿನ ಏನಂತ ತಗೋತೀರಾ? 15 ಇದೆ. 15 ಏನಂತ ಬರೀಬೋದು ನಾವು? 5 3s ಅಲ್ವಾ? √5 √3 ಆರ್ √3 √5 ವಾಟ್ ಎವರ್ ಇಟ್ ಈಸ್, ತೊಂದರೆ ಇಲ್ಲ. ಅವಾಗ ಇದೇನಾಗಿರುತ್ತೆ? √3 ಸ್ಕ್ವೇರ್. ಇದೇನಾಗಿರುತ್ತೆ? √5 ಸ್ಕ್ವೇರ್. ಅಲ್ಲಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 8 ಅಂತ ಬಂತು. 8 ಸ್ಯಾಟಿಸ್ಫೈ ಆಯಿತು. 5 ಮತ್ತು 3 ಮಾಡಿದ್ರೆ 8 ಬರುತ್ತೆ. 8 ಸ್ಯಾಟಿಸ್ಫೈ ಆಯಿತು. ಎಸ್ ದಿವ್ಯಾ, ಕ್ಲಿಯರ್? ರಾಕೇಶ್? Yes, sir. ಎಸ್ ಸರ್, ಕ್ಲಿಯರ್ ಆಯ್ತು. ಫಾರ್ಮುಲಾ ಏನು ಬರುತ್ತೆ? ಎ ಪ್ಲಸ್ ಬಿ ಬರುತ್ತಾ, ಎ ಮೈನಸ್ ಬಿ ಬರುತ್ತಾ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಅಲ್ಲಿಗೆ √5 ಮೈನಸ್ √3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ನಮ್ಗೆ ಉಳ್ಕೊಂಡಿದ್ದೇನು? √5 ಮೈನಸ್ √3. ಐ ಹೋಪ್ ಈಗ ಸ್ವಲ್ಪ ಚೆನ್ನಾಗಿ ಅರ್ಥ ಆಯಿತು ಅನ್ಕೋತೀನಿ ಎಲ್ರಿಗೂ. ಎಸ್ ಸರ್. ಎಸ್ ದಿವ್ಯಾ, ಕ್ಲಿಯರ್? Yes, sir. ಒನ್ ಮೋರ್ ಕ್ವಶನ್ ನೋಡೋಣ, ಇದನ್ನು ಟ್ರೈ ಮಾಡಿ. ಸ್ಕ್ವೇರ್ ರೂಟ್ ಆಫ್ 10 ಮೈನಸ್ 2 √21. ಮೈನಸ್ ಬೇಡ, ಪ್ಲಸ್ ಹಾಕೊಂಡೆ ಸಾಲ್ವ್ ಮಾಡಿ ಆಯಿತು. ಇದಕ್ಕೆ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. √7 ಪ್ಲಸ್ ಹಾ. √3. ವೆರಿ ಗುಡ್. √7 √3 ಆರ್ √3 √7 ವಾಟ್ ಎವರ್ ಇಟ್ ಈಸ್. ಎಸ್, ಒನ್ಸ್ ಇಲ್ಲಿ ನೀವು ಬರದ ತಕ್ಷಣ ಡೈರೆಕ್ಟಾಗಿ ಹೇಳ್ಬೋದು, ಇಷ್ಟೆಲ್ಲ ಸ್ಟೆಪ್ ಬರೀಲೇಬೇಕಾಗಿಲ್ಲ. √7 √3 ಅಂತ. ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ತುಂಬ ಇದ್ದೇ ಇರುತ್ತೆ ಕಂಪಲ್ಸರಿಗೆ, ನಾವು ಮರೆಯೋಂಗಿಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ √7 ಪ್ಲಸ್ √3. ಎಸ್, ಒಂದ್ಸರಿ ಎ ಬಿ ಬರೋ ತಕ್ಷಣ ಗೊತ್ತಾಗ್ಬಿಡುತ್ತೆ. √7 ಪ್ಲಸ್ √3 ಅಂತ ನಮ್ಗೆ ಗೊತ್ತಾಯ್ತು. ಎಸ್, ವೆರಿ ಗುಡ್. ಇನ್ನೊಂದು ಹೇಳ್ಬಿಡಿ ನೋಡೋಣ.
ಇನ್ನೊಂದು 14 ಪ್ಲಸ್ 6 ರೂಟ್ 5. 14 ಪ್ಲಸ್ 6 ರೂಟ್ 5. ಟು ಎ ಬಿ ಅಂದರೆ ಏನಾಗುತ್ತೆ ಇಲ್ಲಿ? ಎ ಅನ್ನೋದನ್ನ 3 ಅಂತ ತಗೊಂಡು ಬಿ ಅನ್ನೋದನ್ನ ರೂಟ್ 5 ಅಂತ ತಗೋಬೋದಾ? ಎಸ್ ಸರ್ ತಗೋಬೋದು. ತಗೋಬೋದು. ಅಲ್ಲಿಗೆ ಏನಾಗುತ್ತೆ ಇಲ್ಲಿ? ಬಿ ಅನ್ನೋದು ರೂಟ್ 5 ಆದರೆ 5 ಉಳ್ಕೊಳ್ಳುತ್ತೆ ಅಂತ ಅರ್ಥ. ರೂಟ್ 5 ಸ್ಕ್ವೇರ್ ಅಂದರೆ 5 ಉಳ್ಕೊಳ್ಳುತ್ತೆ. ಎ ಅನ್ನೋದು 3 ಆದರೆ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ ಅಂತ ಅರ್ಥ. 9 ಪ್ಲಸ್ 5 14 ಸ್ಯಾಟಿಸ್ಫೈ ಆಯಿತು. ಅಲ್ಲಿಗೆ ನಮ್ಮ ಉತ್ತರ ಏನು? 3 ಪ್ಲಸ್ ರೂಟ್ 5. ಎಸ್ ಅನ್ಮು ಕ್ಲಿಯರ್? ಎಸ್ ಸರ್. ದಿವ್ಯಾ, ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈ ಕಾನ್ಸೆಪ್ಟು ಎಸ್ಪೆಷಲಿ ರೈಲ್ವೆ ಎಕ್ಸಾಮಲ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ SSC ಗ್ರೂಪ್ ಸಿ ಎಕ್ಸಾಮ್ಗಳಲ್ಲೂ ಇರುತ್ತೆ. ಓಕೆನಾ? ಸ್ವಲ್ಪ ನಾವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ ಜಾಸ್ತಿ. ಓಕೆ, ಎಸ್. ನೋಡೋಣ, ಇದೊಂದು ಕ್ವಶನ್ ಹೇಳಿ. ಸ್ಕ್ವೇರ್ ರೂಟ್ ಆಫ್ 4 ಏನು ಬರುತ್ತೆ ಇದು? ಈ ರೀತಿ ಕೊಟ್ಟಾಗ ನಮಗೆ ಇಲ್ಲಿ ಫಾರ್ಮುಲಾ ಬಂದರೆ ಈಗ ತಾನೇ ಹೇಳಿದೆ, ಎ ಪ್ಲಸ್ ಬಿ ಓ ಸ್ಕ್ವೇರ್ ಎ ಮೈನಸ್ ಬಿ ಓ ಸ್ಕ್ವೇರ್ ಬರುತ್ತೆ ಅಂತ. ಬಟ್ ಇಲ್ಲಿ ಎ ಪ್ಲಸ್ ಬಿ ಓ ಸ್ಕ್ವೇರ್ ನನಗೆ 2ab ಅನ್ನೋದೇ 2ನೇ ಮಿಸ್ ಆಗ್ಬಿಟ್ಟಿದೆ ಇಲ್ಲಿ. ಓಕೆ, ಎಕ್ಸಾಮಲ್ಲಿ ಈ ಥರ ಕೊಡ್ತಾರೆ, ಅದನ್ನು ಇಂಟು 2 ಮಾಡ್ಕೋಬೇಕು. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ರೇಷನಲೈಸ್ ಇಂಟು 2 ಮಾಡ್ಕೋಬೇಕು ಅಂತ ಅರ್ಥ. ಇದರ ಅರ್ಥ ಅಂದರೆ ಸ್ಕ್ವೇರ್ ರೂಟ್ನ ಸದ್ಯಕ್ಕೆ ನೆಗ್ಲೆಕ್ಟ್ ಮಾಡಿರ್ತೀನಿ ಫಸ್ಟು. ಇಂಟು 2 ಅಂದರೆ 4 ಇಂಟು 2 8, 2 ಇಂಟು ರೂಟ್ 7 ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಆಫ್ 7 ಈ ಥರ ಬರುತ್ತೆ. ಓಕೆ, ಈ ಸ್ಟೆಪ್ಪು ಈ ರೀತಿ ಮಿಸ್ಸಿಂಗ್ ಮಾಡಿಕೊಟ್ಟಾಗ ನಾವು ಇಂಟು 2 ಮಾಡ್ಕೋಬೇಕು. ಯಾವಾಗಲೂ ಇಂಟು 2 ಮಾಡ್ಕೊಂಡೆ. ಇದ್ರ ನೆಕ್ಸ್ಟ್ ಇದನ್ನು ಏನಂತ ತೊಗೋತೀವಿ ಅಂದರೆ ಡಿವೈಡ್ ಬೈ 2 ಅನ್ನೋದು ನೆಗ್ಲೆಕ್ಟ್ ಮಾಡಿ. ಇಲ್ಲಿ ಡಿವೈಡ್ ಬೈ 2 ಅನ್ನೋದು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಆ್ಯಕ್ಚುಲಾಗಿ ಅಂದರೆ ಡೈರೆಕ್ಟಾಗಿ ಇಂಟು 2 ಮಾಡಿ ನ್ಯೂಮರೇಟರ್ ಮಾತ್ರ. ಸೊ ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ ರೂಟ್ 2 7 ಅಂತ ಬರುತ್ತೆ. ಇವಾಗ ಇದಕ್ಕೆ ಫೈಂಡ್ ಔಟ್ ಮಾಡಿ ನೋಡೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 ಅನ್ನೋದು ಫಾರ್ಮುಲಾ ಇದೆ. ಎ ಅನ್ನೋದು ಏನು ತಗೋತೀರಾ ಈಗ ರಾಕೇಶ್, ದಿವ್ಯಾ? ಎ ಅಂದರೆ 1, ಬಿ ಅಂದರೆ ರೂಟ್ 7 ಪ್ಲಸ್ ಬಿ ಅನ್ನೋದು ರೂಟ್ 7 ಆದರೆ 7 ಉಳ್ಕೊಳ್ಳುತ್ತೆ. ಎ ಅನ್ನೋದು 1 ಆದರೆ 1 ಸ್ಕ್ವೇರ್ ಅಂದರೆ 1 ಬರುತ್ತೆ. ಅಲ್ಲಿಗೆ 1 ಪ್ಲಸ್ 7 8ನ ಸ್ಯಾಟಿಸ್ಫೈ ಮಾಡ್ತು. ಸರಿ, ನಮ್ಮ ಉತ್ತರ ಏನು? 1 ಪ್ಲಸ್ ರೂಟ್ 7. ನೋಡಿ, ಈ ಥರ ಮಿಸ್ ಮಾಡಿ ಕೊಡ್ತಾರೆ. ಆ ಥರ ಮಿಸ್ ಮಾಡಿಕೊಟ್ಟಾಗ ಇಂಟು 2 ಮಾಡ್ಕೋಬೇಕು ನೀವು. ಓಕೆನಾ? ಈ ಕ್ಲಿಯರಾ? ಎಸ್ ಸರ್. ಎಸ್ ಸರ್. ಎಸ್. ಸೊ ಇದಿಷ್ಟು ಅಡ್ವಾನ್ಸ್ ಲೆವೆಲ್ಲು ಮುಗೀತು. ಓಕೆ, ಸೊ ನಾಳೆ ಕ್ಲಾಸ್ ಇರುತ್ತೆ. ನಾಳೆನೂ ಕ್ಲಾಸ್ ಇದೆ. ನಾಳೆ ಸ್ಕ್ವೇರ್ ಮತ್ತು ಕ್ಯೂಬ್ಸ್ದು. ನಾಳೆ ಫಸ್ಟು ಸ್ಕ್ವೇರ್ ಮತ್ತು ಕ್ಯೂಬ್ಸು ಬೇಸಿಕ್ಸ್ ಹೇಳ್ಕೊಟ್ಬಿಡ್ತೀನಿ. ಬೇಸಿಕ್ಸ್ ಹೇಳ್ಕೊಟ್ಬಿಟ್ಟು ಅದೇ ಒಂದು ಕ್ಲಾಸ್ ಆಗುತ್ತೆ ನಿಮಗೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಅದರದ್ದು ಚಾಪ್ಟರ್ ಹೇಳ್ತೀನಿ. ಓಕೆ, ಆಲ್ರೆಡಿ ಇದು ಪ್ರಾಕ್ಟೀಸ್ ಪೇಪರ್ ಬಂದಿದೆ ಗ್ರೂಪಲ್ಲಿ.
ನಿಮಗೂ ಕಳಿಸ್ತೀನಿ ಸಪ್ರೇಟಾಗಿ ದಿವ್ಯಾ ಆ್ಯಂಡ್ ಅನ್ಮೋಲ್. ಓಕೆ, ಇನ್ನೂ ಕೆಲವು Yes, ಸ್ಟೂಡೆಂಟ್ಸ್ sir. ಇದ್ದಾರೆ, ಎಲ್ಲ ಕ್ರಿಸ್ಮಸ್ ಹಾಲಿಡೇಲಿ ಇದ್ದಾರೆ, ಎಲ್ಲ ಮಂಡೇನ ಜಾಯ್ನ್ ಆಗ್ತಾರೆ. ಬಟ್ ನೋ ವರೀಸ್, ನಾವು ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇರೋಣ, ನೋ ಇಶ್ಯೂ. ಎಸ್, ಓಕೆ, ಯಾ, ಐ ಹೋಪ್ ಲಾಸ್ಟ್ 3 ಡೇಸ್ ಸೆಷನ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. Yes, Yes, sir. sir. ಎಸ್ ಸರ್. ಎಸ್, ಓಕೆ. ಇವತ್ತಿನ ಕ್ಲಾಸು ನಿನ್ನೆ ಮೊನ್ನೆಗಿಂತ ಏನು ಕಲ್ತಿದ್ವಿ ಸ್ವಲ್ಪ ಯೂನಿಕ್ ಆಗಿದೆ. ಕ್ವಶನ್ಸ್ ಎಲ್ಲ ಯಾವ ಥರ ಅನಲೈಸ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಕ್ಕಿದೆ. ಸೊ ಇದನ್ನು ನೆಕ್ಸ್ಟ್ ನೋಡೋಣ ಏನು ಮಾಡಬೇಕು ಅಂತ.